ಸಾವಿರಾರು ವರ್ಷಗಳ ಶೋಷಣೆಯ ಸಂಕೋಲೆಗೆ ಸಿಲುಕಿ ಬಾಯಿದ್ದು ಮೂಕರಾಗಿ ಕಿವಿ ಇದ್ದು ಕಿವುಡರಾಗಿ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದ ವಂಚಿತರ ಪಾಲಿನ ಬಹು ದೊಡ್ಡ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಸ್ಪೃಶ್ಯತೆ, ಜಾತೀಯತೆ, ವರ್ಗ ಮತ್ತು ಲಿಂಗ ಅಸಮಾನತೆಯ ಭಾರತೀಯ ಸಮಾಜದ ಸಂಚಿಗೆ ಒಳಗಾಗಿದ್ದವರ ಪರ ಧ್ವನಿ ಎತ್ತಿ ನಿಂತಹ ಮಹಾನಾಯಕನ ಹೋರಾಟ, ಚಿಂತನೆ, ಸಾಧನೆ ಮತ್ತು ಕೊಡುಗೆಗಳು ಇಂದು ಇಡೀ ಜಗತ್ತಿಗೆ ಮಾದರಿಯಾಗಿರುವುದು ಹೆಮ್ಮೆಯ ಸಂಗತಿ. ಕಾಲನ ಕಿರೀಟದ ಮೇಲೆ ಕಾಲಕಾಲಕ್ಕೂ ಅಜರಾಮರವಾಗಿ ಉಳಿಯುವಂತೆ ತನ್ನ ಅಪ್ರತಿಮ ಕೀರ್ತಿಯನ್ನು ಕೆತ್ತಿ ಹೋಗಿರುವ ವಿಶ್ವಜ್ಞಾನಿ, ವಿಶ್ವ ದಾರ್ಶನಿಕನ ಚಿಂತನೆಗಳನ್ನು ತನ್ನ ವಿಭಿನ್ನ ಕಾರ್ಯಕ್ರಮಗಳ ಮುಖೇನ ಪಸರಿಸುವ ಕಾಯಕದಲ್ಲಿ ಚಂದನವಾಹಿನಿ ಎಂದೆಂದೂ ಮುದ್ದು. ಇದೀಗ ಯುವ ಜನರ ಮುಖೇನ ನಾಡಿನ ಜನಮನದಂಗಳಕ್ಕೆ ಅಂಬೇಡ್ಕರ್ ರವರ ಚಿಂತನೆಗಳನ್ನು ತಲುಪಿಸುವ ವಿನೂತನ ಪ್ರಯತ್ನವನ್ನು ಚಂದನವಾಹಿನಿ ಮಾಡುತ್ತಿದೆ. ಈ ಮಹತ್ ಕಾರ್ಯಕ್ಕೆ ಸಹಯೋಗ ನೀಡುವವರು ಡಾಕ್ಟರ್ ಮನಮೋಹನ್ ಸಿಂಗ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ. ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರೀತಿಯಿಂದ ಈ ವಿಶೇಷ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಭೀಮ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ವಿಶ್ವಜ್ಞಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ದೂರದರ್ಶನ, ಚಂದನವಾಹಿನಿ ಹಾಗೂ ಡಾಕ್ಟರ್ ಮನಮೋಹನ್ ಸಿಂಗ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ರೂಪುಗೊಳ್ತಾ ಇರತಕ್ಕಂಥ ಈ ವಿಶೇಷ ಸಂಚಿಕೆಯನ್ನು ನಿಮಗಾಗಿ ಹೊತ್ತು ತಂದಿದ್ದೇವೆ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂದ ಕೂಡಲೇ ನಮಗೆ ಮಾನವೀಯ ಮೌಲ್ಯಗಳು, ಆತ್ಮಗೌರವದ ಒಂದು ದೊಡ್ಡ ಪ್ರತೀಕ. ಹಾಗಾಗಿಯೇ ಬಾಬಾ ಸಾಹೇಬರು ಹುಟ್ಟಿದ ಸಮಾಜ ಅಲ್ಲ, ದೇಶ ಅಲ್ಲ, ಇಡೀ ಜಗತ್ತೇ ಅವರನ್ನು ಇವತ್ತು ಅಪ್ಪಿಕೊಂಡಿದೆ. ಹಾಗಾಗಿ ಅವರ ಚಿಂತನೆಗಳು ನಮ್ಮ ಯುವ ಜನಾಂಗದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದ್ದಾವೆ, ಆ ಚಿಂತನೆಗಳ ಪ್ರಸ್ತುತತೆ ಏನು? ಯಾಕೆಂದರೆ ನಾವೆಲ್ಲ ನೋಡ್ತಿದ್ದೇವೆ, ಶಿಕ್ಷಣದ ಅಂಗಳದಲ್ಲಿ ಕಲಿತಾ ಬೆಳೀತಾ ನಲಿತಾ ಇರತಕ್ಕಂಥ ವಿದ್ಯಾರ್ಥಿ ಯುವಜನರ ಮನಸ್ಸು ಇವತ್ತು ಅರಳುವ ಬದಲು ಕೆರಳುತ್ತಾ ಇದೆ ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಅವರ ಮನಸ್ಸಿನಲ್ಲಿ ಅರಳುವ ಒಂದು ಸುಸಂಪನ್ನ ಸಂಸ್ಕೃತಿಯನ್ನು ಬಿತ್ತುವ ನಿಟ್ಟಿನಲ್ಲಿ ದೂರದರ್ಶನದ ಜೊತೆ ಕೈಜೋಡಿಸಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಈ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಬರಮಾಡ್ಕೊಳ್ತೇನೆ. ಅದು 1956 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ತಮಗೆಲ್ಲ ಗೊತ್ತು, ಸ್ವತಃ ಶ್ರೇಷ್ಠ ಪತ್ರಿಕೋದ್ಯಮಿಗಳು. ಅವರ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಲೋಕ ಶಿಕ್ಷಣ ಪ್ರತಿ ಮಾಧ್ಯಮಗಳ ಆದ್ಯ ಕರ್ತವ್ಯ ಆಗಬೇಕು ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ. ಖುಷಿ ಏನಂತ ಅಂದರೆ, ಆ ಸಂದೇಶವನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇರತಕ್ಕಂಥ ಹೆಗ್ಗಳಿಕೆ ನಮ್ಮ ದೂರದರ್ಶನ ಚಂದನವಾಹಿನಿಯ. ಶಿಕ್ಷಣ, ಮಾಹಿತಿ, ಮನರಂಜನೆ, ಸಂವಹನ ಈ ಮೂಲ ಆಶಯಗಳಡಿಯಲ್ಲಿ ಬಾಬಾ ಸಾಹೇಬರ ಈ ಸಂದೇಶಗಳನ್ನು ಕೂಡ ಮನೆಗಳಿಗೆ ಜಗತ್ತಿನಾದ್ಯಂತ ತಲುಪಿಸ್ತಾ ಇರತಕ್ಕಂಥ ಚಂದನವಾಹಿನಿ ಇವತ್ತು ಬಾಬಾ ಸಾಹೇಬರ ಚಿಂತನೆಗಳ ಬಗ್ಗೆ ಸಂವಾದವೊಂದನ್ನು ಆಯೋಜಿಸಿದೆ. ನಮ್ಮ ನಾಡಿನ ಭರವಸೆಯ ಆಶಾಕಿರಣಗಳು ಯಾರು ಅಂತ ಅಂದರೆ ವಿದ್ಯಾರ್ಥಿ ಯುವ ಜನರು. ಅವ್ರ ಜೊತೆ ಈ ವಿಷಯ ಕುರಿತು ಸಂವಾದ ನಡೆಸಲಿಕ್ಕೆ ಯಾರು ಬಂದಿದ್ದಾರೆ ಅಂತಂದರೆ ಡಾಕ್ಟರ್ ಮನಮೋಹನ್ ಸಿಂಗ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಬಿ ರಮೇಶ್ರವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರೊಫೆಸರ್ ಬಿ ರಮೇಶ್ರವರು 2.5 ದಶಕಗಳಿಂದ ಅಧ್ಯಯನ, ಅಧ್ಯಾಪನ, ಸಂಶೋಧನೆ, ಆಡಳಿತ ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟಿರುವಂಥವರು. ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡೋದು ಅಂದರೆ ಅವರಿಗೆ ಎಲ್ಲದ ಖುಷಿಯ ಸಂಗತಿ. ಈ ಆಪ್ತ ಸಂವಾದಕ್ಕೆ ಈಗ ಕಾರ್ಯಕ್ರಮದಲ್ಲಿ ನಾವು ಪ್ರೊಫೆಸರ್ ಬಿ ರಮೇಶ್ರವ್ರನ್ನ ಹಾಗೂ ವಿದ್ಯಾರ್ಥಿಗಳನ್ನು ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ತಮಗೆಲ್ಲ ಸ್ವಾಗತ, ಭೀಮ ಸ್ವಾಗತ. ಇವತ್ತಿನ ಟಾಪಿಕ್ ಇರುವಂಥದ್ದು ಯುಗ ಪ್ರವರ್ತಕ ಹಾಗೆ ಸಮಾಜ ಸುಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಕುರಿತು ನಿಮ್ಮ ಉಪನ್ಯಾಸ ಜೊತೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿ ಯುವ ಜನರ ಪ್ರಶ್ನೋತ್ತರಗಳಿಗೆ ಈಗ ವೇದಿಕೆ ಸಿದ್ಧಗೊಂಡಿದೆ. ಸರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ರಾಷ್ಟ್ರ ಕಂಡಂಥ
ಮತ್ತು ಇಡೀ ವಿಶ್ವ ಕಂಡಂಥ ಶ್ರೇಷ್ಠ ಜ್ಞಾನಿ. ಅವರನ್ನು ಇಡೀ ವಿಶ್ವ ಯುಗ ಪ್ರವರ್ತಕ ಸಾಮಾಜಿಕ ಚಿಂತಕರನ್ನಾಗಿ ಅವರನ್ನು ಗುರುತಿಸಿದೆ. ವಿಶೇಷವಾಗಿ ಈ ದಿನದ ನಮ್ಮ ರಾಷ್ಟ್ರದ, ನಮ್ಮ ನಾಡಿನ ಯುವಜನತೆ, ವಿದ್ಯಾರ್ಥಿಗಳು, ಅದರಲ್ಲಿ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನಧಾರೆಗಳನ್ನು ವೈಜ್ಞಾನಿಕವಾಗಿ ಪರಿಚಯಿಸ್ತಕ್ಕಂಥದ್ದು ವಿಶೇಷವಾಗಿ ವಿಶ್ವವಿದ್ಯಾಲಯಗಳು, ದೂರದರ್ಶನದಂತಹ ಸಂಸ್ಥೆಗಳ ಒಂದು ಆದ್ಯ ಕರ್ತವ್ಯ ಅಂತ ನಾನಾದರೂ ಭಾವಿಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಓರ್ವ ಯುಗ ಪ್ರವರ್ತಕ ಸಾಮಾಜಿಕ ಚಿಂತಕರನ್ನಾಗಿ ನಾವು ಗ್ರಹಿಸೋದನ್ನು ತುಂಬ ಅತ್ಯಂತ ಪ್ರಮುಖವಾದದ್ದು ಅಂತ ನಾನಾದರೂ ಭಾವಿಸ್ತೇನೆ. ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅನೇಕ ದಾರಿಗಳಲ್ಲಿ ನಾವು ಅವರನ್ನು ಗ್ರಹಿಸೋದನ್ನು ನಾನು ನೋಡಿದ್ದೀವಿ. ಕೆಲವರು ಅವರನ್ನು ಪ್ರತಿಮೀಕರಣದ ಒಂದು ದೃಷ್ಟಿಕೋನದಲ್ಲಿ ಗ್ರಹಿಸಿದ್ದಾರೆ. ಅಂದರೆ ಅವರ ಪ್ರತಿಮೀಕರಣ ಮಾಡುವಂಥದ್ದು, ಪ್ರತಿಮೆಗೆ ಹಾರ ಹಾಕುವಂಥದ್ದು, ದಿನಗಳಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸ್ತಕ್ಕಂಥದ್ದು, ಹಾರ ತುರಾಯಿಗಳನ್ನು ಹಾಕ್ತಕ್ಕಂಥದ್ದು, ಅಥವಾ ಅವರಿಗೆ ಸಂಬಂಧಪಟ್ಟಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಭೇಟಿ ಕೊಟ್ಟು ಬರುವಂಥದ್ದು, ಅಥವಾ ಭಾವನಾತ್ಮಕವಾಗಿ ಅವರನ್ನು ಆರಾಧಿಸ್ತಕ್ಕಂಥದ್ದು, ಪೂಜಿಸ್ತಕ್ಕಂಥ ಒಂದು ವರ್ಗ. ಇನ್ನೊಂದು ವರ್ಗ ನೈಜವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಚಿಂತನೆಗಳನ್ನು ಗ್ರಹಿಸಿ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡುವಂಥ ಮತ್ತು ಅದನ್ನು ಪ್ರಸರಿಸುವಂಥ ಒಂದು ಜವಾಬ್ದಾರಿ ಇರತಕ್ಕಂಥ ಇನ್ನೊಂದು ವರ್ಗ. ಹಾಗಾಗಿ ಏನಾಗಿದೆ, ಶಾಲಾ ಕಾಲೇಜುಗಳ ವಾತಾವರಣದಿಂದ ಹಿಡಿದು ಇಡೀ ಭಾರತದಾದ್ಯಂತ ಪ್ರತಿಮೀಕರಣದ ಗ್ರಹಿಕೆನೇ ಜಾಸ್ತಿ ಆಗ್ತಾ ಇದೆ. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೈಜ ಚಿಂತನೆಗಳನ್ನು ವೈಜ್ಞಾನಿಕ ನೆಲೆಗಳಲ್ಲಿ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಸಮಸಮಾಜವನ್ನು, ಸಾಮಾಜಿಕ ನ್ಯಾಯವನ್ನು, ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಲಪಡಿಸುವಂಥ ನೈತಿಕವಾದ ಜವಾಬ್ದಾರಿ ಇವತ್ತಿನ ಯುವಕರ ಮೇಲಿದೆ. ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಒಬ್ಬ ಯುಗ ಪರಿವರ್ತಕರಾಗಿ ಗ್ರಹಿಸಿಕೊಳ್ಳುವಾಗ ಕೆಲವು ಪ್ರಮುಖವಾದ ಅಂಶಗಳನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ. ಅದೇನೆಂದರೆ, ನಮ್ಮ ರಾಷ್ಟ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವದಲ್ಲಿ ಸ್ವತಂತ್ರಕ್ಕಾಗಿ ನಡೆದಂಥ ಒಟ್ಟು ಚಳುವಳಿಯನ್ನು ನಾವು ಗ್ರಹಿಸಿದರೆ ಅದು ಪ್ರಮುಖವಾಗಿ ಬ್ರಿಟಿಷ್ ವಸಾಹತುಶಾಹಿಯನ್ನು ನಮ್ಮ ರಾಷ್ಟ್ರದಿಂದ ಮುಕ್ತಗೊಳಿಸಿ ರಾಜಕೀಯ ಪ್ರಜಾತಂತ್ರವನ್ನು ಗಳಿಸ್ಕೋಬೇಕು, ರಾಜಕೀಯ ಅಧಿಕಾರವನ್ನು ನಾವು ಗಳಿಸ್ಕೋಬೇಕು, ಆ ಪರಕೀಯರ ಒಂದು ಆಡಳಿತವನ್ನು ತೊಲಗಿಸಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾದ ದಾರಿ ಆಗಿದ್ದರೂ ಕೂಡ ಇಡೀ ಚಳುವಳಿಯ ಉದ್ದಕ್ಕೂ ಕೂಡ ಅನೇಕ ಇತರ ದಾರಿಗಳು ಕೂಡ ಅದರೊಳಗಡೆ ಸೇರಿಕೊಂಡು ಒಂದು ಈ ಸ್ವತಂತ್ರ ಸಂಗ್ರಾಮವನ್ನು ನಡೆಸ್ಕೊಂಡು ಬಂದಿದ್ದಾವೆ ಅನ್ನೋದನ್ನು ನಾವು ಗ್ರಹಿಸಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಒಟ್ಟು ಸ್ವತಂತ್ರ ಚಳುವಳಿಯ ಪ್ರಕ್ರಿಯೆ ಒಳಗಡೆ ನಾವು ಕೇವಲ ಬ್ರಿಟಿಷ್ ವಸಾಹತುಶಾಹಿಯನ್ನು ನಮ್ಮ ರಾಷ್ಟ್ರದಿಂದ ಓಡಿಸಿದ್ರೆ ಮಾತ್ರ ಈ ರಾಷ್ಟ್ರಕ್ಕೆ ನೈಜವಾದ ಸ್ವತಂತ್ರ ಬರೋದಿಲ್ಲ. ಈ ರಾಷ್ಟ್ರಕ್ಕೆ ನೈಜವಾದ ಸ್ವತಂತ್ರ ಯಾವಾಗ ಬರುತ್ತೆ ಅಂದರೆ, ನಮ್ಮೊಳಗಡೆನೇ ಇರತಕ್ಕಂಥ ಒಂದು ಆಂತರಿಕ ವಸಾಹತುಶಾಹಿಯನ್ನು ಕೂಡ ಇದರ ಭಾಗವಾಗಿಯೇ ಹೊರಗಡೆ ಕಳಿಸ್ಬೇಕು. ಕೇವಲ ನಾವು ಬಾಹ್ಯ ವಸಾಹತುಶಾಹಿಯನ್ನು, ಬ್ರಿಟಿಷ್ ವಸಾಹತುಶಾಹಿಯನ್ನು ನಾವು ಮುಕ್ತಗೊಳಿಸಿ ಆಂತರಿಕ ವಸಾಹತುಶಾಹಿಯನ್ನು ಹಾಗೆ ಉಳಿಸ್ಕೊಂಡಿದ್ದೇ ಆದರೆ ಅದು ನೈಜ ಸ್ವತಂತ್ರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ವಾದವನ್ನು ಮಂಡಿಸಿ, ಇದನ್ನು ಈ ಸಂಬಂಧ ಒಂದು ಜನಾಭಿಪ್ರಾಯವನ್ನು ರೂಪಿಸಿ ಜನರ ಒಂದು ಪೊಲಿಟಿಕಲ್ ಅಜೆಂಡವನ್ನಾಗಿ ಈ ದಾರಿಯನ್ನು ಕನ್ವರ್ಟ್ ಮಾಡಿ ಅದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಒಬ್ಬ ನೇತಾರ ಯಾರಾದರೂ ಇದ್ದಾರೆ ನಮ್ಮ ರಾಷ್ಟ್ರದಲ್ಲಿ ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನಾವು ಯುಗ ಪ್ರವರ್ತಕ ಸಾಮಾಜಿಕ ಚಿಂತಕರಾಗಿ ಅಂಬೇಡ್ಕರ್ ಅವರನ್ನು ಗ್ರಹಿಸುವಂಥ ಸಂದರ್ಭದಲ್ಲಿ ಯುಗ ಪ್ರವರ್ತಕರು ಅಂದರೆ ಯಾರು, ಯಾವ ಒಂದು ಕೊಡುಗೆಗಳನ್ನು ಕೊಟ್ಟಿರೋ ಕಾರಣಕ್ಕೆ ನಾವು ಓರ್ವರನ್ನು ಯುಗ ಪ್ರವರ್ತಕರು ಅಂತ ಭಾವಿಸ್ಬೋದು, ಪರಿಭಾವಿಸ್ಬೋದು, ಗ್ರಹಿಸ್ಬೋದು ಅನ್ನೋದು ಭಾಳ ಪ್ರಮುಖವಾದ ಅಂಶ. ಯಾವ ಚಿಂತಕರು ತಾನು ಬದುಕ್ತಾ ಇರ್ತಕ್ಕಂಥ ಒಂದು ಸಾಮಾಜಿಕ ಸಂದರ್ಭದೊಳಗಡೆ
ಆ ಕಾಲದೊಳಗಡೆ ತಾನೂ ಕೂಡ ಸೇರಿಕೊಂಡು ಒಂದು ಜೀವನವನ್ನು ನಡೆಸುವಂಥವ್ರು ಮಾತ್ರ ಅಲ್ಲ, ಬದಲಾಗಿ ಅದನ್ನು ಪರಿವರ್ತನೆಗೊಳಿಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಚಿಂತಕರನ್ನು ನಾವು ಯುಗ ಪ್ರವರ್ತಕ ಸಾಮಾಜಿಕ ಚಿಂತಕರು ಅಂತ ಗ್ರಹಿಸ್ಬೋದು. ಅದರ ಜೊತೆಗೆ ತಾನು ಬದುಕ್ತಂಥ ಕಾಲಮಾನದಲ್ಲಿ ಮಾತ್ರ ಅಲ್ಲ, ಅದರ ಆಚೆ ಒಂದು ಜನಾಂಗ, ಒಂದು ಪೀಳಿಗೆ ಏನಿದೆ, ಅದರ ಮುಂದಿನ ಪೀಳಿಗೆ ಏನಿದೆಯಲ್ಲ, ಅವರನ್ನೂ ಕೂಡ ಪ್ರಭಾವಿಸ್ತಕ್ಕಂಥ ಒಂದು ಸಾಮಾಜಿಕ ಚಿಂತನೆಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಚಿಂತಕರನ್ನು ನಾವು ಯುಗ ಪ್ರವರ್ತಕರು ಅಂತ ಗ್ರಹಿಸ್ಬೋದು. ಮಾತ್ರ ಅಲ್ಲ, ತಾನು ಬದುಕ್ತಾ ಇರ್ತಕ್ಕಂಥ ಸಾಮಾಜಿಕ ಸಂರಚನೆಯನ್ನು ಬದಲಾಯಿಸಿ ಆ ಒಂದು ಬದಲಾವಣೆಗೆ ಕಾರಣಗಳು ಯಾರು ಆಗ್ತಾರೆ ಅಂಥವ್ರನ್ನು ನಾವು ಯುಗ ಪ್ರವರ್ತಕರು ಅಂತ ಗ್ರಹಿಸ್ಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿದಂಥ ಒಂದು ಕಾಲಮಾನವನ್ನು ನಾವೇ ಗ್ರಹಿಸೋದಾದರೆ 1891 ಏಪ್ರಿಲ್ 14 ಮತ್ತು ಆ ನಂತರದ 10 ವರ್ಷ 20 ವರ್ಷಗಳ ಒಂದು ಭಾರತದ ಸಾಮಾಜಿಕ ಸಂದರ್ಭವನ್ನು ನಾವು ವೈಜ್ಞಾನಿಕವಾಗಿ ಗ್ರಹಿಸೋದಾದರೆ, ಆಗ ಅಸ್ಪೃಶ್ಯತೆ ಸಾಂಸ್ಥೀಕರಣ ಆಗಿರ್ತಕ್ಕಂಥ ಒಂದು ಕಾಲ ಅದು. ಭಾರತದಲ್ಲಿ ಅಸ್ಪೃಶ್ಯತೆಗೆ ಒಂದು ಸೋಷಿಯಲ್ ಸ್ಯಾಂಕ್ಷನಿಂಗ್ ಇತ್ತು. ಅಸ್ಪೃಶ್ಯತೆ ಪ್ರಧಾನವಾಗಿ ನಮ್ಮ ಸಾಮಾಜಿಕ ಸಂರಚನೆ ಒಳಗಡೆ ಒಳಗೊಂಡಿತ್ತು. ಅದನ್ನು ಎಲ್ಲ ಜನವರ್ಗಗಳು ಕೂಡ ಅದನ್ನು ಆಚರಿಸ್ತಾ ಇದ್ದರು. ಅಸ್ಪೃಶ್ಯತೆಗೆ ಒಳಗಾಗ್ತಿರೋರು ಕೂಡ ಅದನ್ನು ನಂಬಿಕೊಂಡಿದ್ದರು, ಅದು ಸತ್ಯ ಅಂತ. ಆಚರಿಸೋರು ಕೂಡ ಅದನ್ನು ಸತ್ಯ ಅಂತ ನಂಬಿಕೊಂಡಿದ್ದಂಥ ಒಂದು ಸಾಮಾಜಿಕ ಸಂದರ್ಭ. ಸೋಷಿಯಲ್ ಮೊಬಿಲಿಟಿಗೆ ಅವಕಾಶನೇ ಇಲ್ಲದೆ ಇರತಕ್ಕಂಥ ಒಂದು ಸಾಮಾಜಿಕ ಸಂದರ್ಭ ಅದು. ಒಂದು ಸಾಮಾಜಿಕ ಚಲನೆಯೇ ಇಲ್ಲದೆ ಇರತಕ್ಕಂಥ ಒಂದು ಸಾಮಾಜಿಕ ಸಂರಚನೆ ಇದ್ದಂಥ ಒಂದು ಕಾಲಘಟ್ಟ. ಹಾಗೆ ವಿಶೇಷವಾಗಿ ದಮನಿತ ಶೋಷಿತ ಸಮುದಾಯಗಳಿಗೆ ಶಿಕ್ಷಣದ ಹಕ್ಕು ಇರಲಿಲ್ಲ. ಅವರು ಶಿಕ್ಷಣವನ್ನು ಪಡ್ಕೊಳ್ಳೋದು ನಿಷಿದ್ಧವಾಗಿದ್ದಂಥ ಒಂದು ಕಾಲಘಟ್ಟ ಅದು. ಅಂಥ ಒಂದು ಸಂದರ್ಭದಲ್ಲಿ ಹುಟ್ಟಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಟ್ಟು ತನ್ನ ಬಾಲ್ಯದ ಎಲ್ಲ ಪ್ರಕ್ರಿಯೆ ಒಳಗಡೆ ಕೂಡ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಆ ಎಲ್ಲದರ ಅನುಭವಗಳ ಆಧಾರದ ಮೇಲೆ ಈ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಅನೇಕ ಸಾಮಾಜಿಕ ಚಿಂತನೆಗಳನ್ನು, ಹೋರಾಟಗಳನ್ನು, ಕೊಡುಗೆಗಳನ್ನು ಕೊಟ್ಟಂಥ ಒಬ್ಬ ಶ್ರೇಷ್ಠ ಆದರ್ಶ ಒಂದು ಪ್ರಜಾತಂತ್ರವಾದಿ ಅಂತ ನಾವು ಅವರನ್ನು ಗ್ರಹಿಸ್ಬೋದು. ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಒಟ್ಟು ಅವರ ಸಂದರ್ಭದಲ್ಲಿ ನಾವು ಗ್ರಹಿಸೋದಾದರೆ 2000 ವರ್ಷದ ಭಾರತದ ಒಟ್ಟು ಇತಿಹಾಸದೊಳಗಡೆ 1920ರಿಂದ 1960 ಅವಧಿಯನ್ನು ಇತಿಹಾಸದ ಭಾಳ ಪ್ರಮುಖವಾದ ಒಂದು ಘಟನೆಗಳು ಭಾರತದಲ್ಲಿ ನಡೆದಂಥ ಕಾಲ ಅಂತ ಇತಿಹಾಸದ ತಜ್ಞರು ಅದನ್ನು ಗುರುತಿಸ್ತಾರೆ. ಯಾಕೆಂದರೆ ಈ ಹೊತ್ತಿನ ಭಾರತ 21ನೇ ಶತಮಾನದ ಭಾರತ ಅಥವಾ ಇನ್ನೂ 22, 23, 24ನೇ ಶತಮಾನದ ಭಾರತವನ್ನು ಪ್ರಭಾವಿಸುವಂಥ ಅನೇಕ ಘಟನೆಗಳು ಈ ಅವಧಿನಲ್ಲಿ ಭಾರತದಲ್ಲಿ ನಡೆಯುತ್ತೆ. ಉದಾಹರಣೆಗೆ ಸ್ವತಂತ್ರ ಸಂಗ್ರಾಮ ಇರ್ಬೋದು, ಸಂವಿಧಾನ ರಚನೆ ಇರ್ಬೋದು, ಅನೇಕ ಚಳುವಳಿಗಳ ಉಗಮ ಇರ್ಬೋದು, ಪತ್ರಿಕೆಗಳ ಉಗಮ ಇರ್ಬೋದು, ಹಾಗೆ 2 ಭಾಳ ಪ್ರಮುಖವಾದ ದುಂಡುಮೇಜಿನ ಸಭೆ ಇರ್ಬೋದು, ಬ್ರಿಟಿಷ್ ಸರ್ಕಾರದ ಅನೇಕ ಕಮಿಷನ್ಗಳು ಭಾರತಕ್ಕೆ ಭೇಟಿ ನೀಡಿ ಅನೇಕ ಸುಧಾರಣೆಗಳಿಗೆ ನೀಡಿದಂಥ ಶಿಫಾರಸುಗಳು ಮಾಡಿದಂಥ ಅನುಷ್ಠಾನಗಳು ಇರಬಹುದು. ಭಾಳ ಪ್ರಮುಖವಾಗಿ ಸ್ವತಂತ್ರ ಸಂಗ್ರಾಮದಿಂದ 1947ರಲ್ಲಿ ಆಗಸ್ಟ್ 15ರಂದು ನಮಗೆ ಸ್ವತಂತ್ರ ಸಿಕ್ಕಿದಂಥ ಸಂದರ್ಭ ಇರ್ಬೋದು. ಈ ಎಲ್ಲ ಪ್ರಮುಖ ಘಟನೆಗಳು ನಡೆದದ್ದು ಈ ಸಂದರ್ಭದಲ್ಲಿ. ಇದನ್ನು ನಾವು ವೈಜ್ಞಾನಿಕವಾಗಿ ಐತಿಹಾಸಿಕವಾಗಿ ಗಮನಿಸಿದಾಗ ಈ ಹೊತ್ತಿನ ಭಾರತವನ್ನು ಪ್ರಭಾವಿಸಿದಂಥ ಅನೇಕ ಘಟನೆಗಳು, ಪ್ರಮುಖವಾದ ಘಟನೆಗಳು, ಈ ಹಿಂದೆ ನಡೀತಾ ಇರತಕ್ಕಂಥ, ಇನ್ನು ಮುಂದೇನೂ ನಡೆಯೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಅಪೂರ್ವವಾದ ಘಟನೆಗಳು ಈ ಅವಧಿಯಲ್ಲಿ ನಡೆಯುತ್ತೆ. ಈ ಎಲ್ಲ ಪ್ರಮುಖವಾದ ಘಟನೆಗಳನ್ನು, ಈ ಹೊತ್ತಿನ ಭಾರತವನ್ನು ಪ್ರೇರೇಪಿಸಿರ್ತಕ್ಕಂಥ, ಪ್ರಭಾವಿಸ್ತಾ ಇರ್ತಕ್ಕಂಥ ಘಟನೆಗಳ ಎಲ್ಲದರೊಳಗಡೆನೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾಳ ಪ್ರಮುಖವಾದ ಪಾತ್ರ ಇರೋದನ್ನು ನಾವು ಗಮನಿಸ್ಬೋದು.
ಉದಾಹರಣೆಗೆ ಒಟ್ಟು ಸ್ವತಂತ್ರ ಸಂಗ್ರಾಮದ ದಾರಿ ಒಳಗಡೆ ನಾನು ಮೊದಲೇ ಪ್ರಸ್ತಾಪಿಸಿದಂತೆ ಆಂತರಿಕ ಪ್ರಜಾತಂತ್ರ, ಆಂತರಿಕ ವಸಾಹತುಶಾಹಿಯನ್ನು ಹೋಗಲಾಡಿಸಿ ಆಂತರಿಕ ವಸಾಹತುಶಾಹಿಯಿಂದಲೂ ಕೂಡ ಈ ಜನರನ್ನು ಮುಕ್ತರಾಗಿಸಬೇಕು ಅನ್ನುವ ಅಂಬೇಡ್ಕರ್ ಅವರ ಚಿಂತನಾಧಾರೆ, ಅದರ ಜೊತೆಗೆ ಭಾರತದ ಸಂವಿಧಾನ ರಚನೆಯಲ್ಲಿ ಅವರು ವಹಿಸಿದಂಥ ಭಾಳ ಪ್ರಮುಖವಾದ ಪಾತ್ರ, ಈ ಹೊತ್ತಿನ ಎಲ್ಲ ಚಳುವಳಿಗಳು ಕೂಡ, ರೈತ ಚಳುವಳಿ, ದಲಿತ ಚಳುವಳಿ, ಮಹಿಳಾ ಚಳುವಳಿಗಳು, ವಿದ್ಯಾರ್ಥಿ ಚಳುವಳಿಗಳನ್ನು ಒಳಗೊಂಡಂತೆ, ಕಾರ್ಮಿಕ ಚಳುವಳಿಗಳನ್ನು ಒಳಗೊಂಡಂತೆ ಎಲ್ಲ ಚಳುವಳಿಗಳಿಗೂ ಕೂಡ ಮೂಲ ಆಧಾರವಾಗಿರ್ತಕ್ಕಂಥ ಒಂದು ಚಳುವಳಿಗಳನ್ನು ಹುಟ್ಟಾಕಿದಂತಹ ಕೀರ್ತಿ, ಅದರ ಜೊತೆಗೆ ರಾಜಕೀಯ ಪಕ್ಷಗಳನ್ನು ಹುಟ್ಟಾಕಿದಂಥದ್ದು, ಜನರನ್ನು ಸಂಘಟನೆ ಮಾಡತಕ್ಕಂಥದ್ದು, ಅದರ ಜೊತೆಗೆ ತಳ ಸಮುದಾಯಗಳನ್ನು ಒಗ್ಗೂಡಿಸಿ ಅವರುಗಳ ಸಮ್ಮೇಳನಗಳನ್ನು ಮಾಡಿ ಆ ಮೂಲಕ ಅವರಿಗೆ ಪ್ರಜ್ಞೆಯನ್ನು ತುಂಬಿರ್ತಕ್ಕಂಥದ್ದು, ಮಹಿಳೆಯರನ್ನ ಸಂಘಟಿಸಿ ಮಹಿಳಾ ಚಳುವಳಿಗಳನ್ನು ಹುಟ್ಟುಹಾಕಿ ಮಹಿಳೆಯರಿಗೆ ಅವರ ಹಕ್ಕುಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಅವ್ರ ಮಹಿಳೆಯರಿಗೆ ಮೂಡಿಸಿ ಬ್ರಿಟಿಷ್ ಸರ್ಕಾರದಲ್ಲಿ ಆನಂತರ ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ಅವರುಗಳಿಗೆ ಕೊಟ್ಟಿರುವಂಥ ಸಂದರ್ಭಗಳನ್ನು ಕೂಡ ನಾವು ವೈಜ್ಞಾನಿಕವಾಗಿ ಗ್ರಹಿಸಿದ್ದೆ. ಆದರೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಈ ಒಟ್ಟು ರಾಷ್ಟ್ರದ ಅಭಿವೃದ್ಧಿಗೆ ಮತ್ತು ಆ ನಂತರದ ಭಾರತವನ್ನು ಪ್ರಭಾವಿಸಲಿಕ್ಕೆ ಅವರು ನೀಡಿದಂಥ ಕೊಡುಗೆ ಅತ್ಯಂತ ಪ್ರಮುಖವಾದ ಕಾಣಿಕೆಗಳು ಅಂತ ನಾವಾದರೂ ಗ್ರಹಿಸ್ಬೋದು. ವಿಶೇಷವಾಗಿ ಯುಗ ಪ್ರವರ್ತಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನು ಯಾಕೆ ನಾವು ಯುಗ ಪ್ರವರ್ತಕನಾಗಿ ನಾವು ಗ್ರಹಿಸ್ತೀವಿ ಅಂತಂದರೆ, ಅವರ ಒಂದು ಬದುಕ್ತಾ ಇದ್ದಂಥ ಕಾಲಮಾನದಲ್ಲಿ ಇದ್ದಂಥ ಈ ಸಾಮಾಜಿಕ ಸಂರಚನೆಯನ್ನು ಬದಲಾಯಿಸಿದಂಥ ಕೀರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಸಲ್ಲುತ್ತೆ. ಉದಾಹರಣೆಗೆ ಕಾಸ್ಟ್ ಸಿಸ್ಟಮ್ಮು. ಈ ಕಾಸ್ಟ್ ಸಿಸ್ಟಮ್ಮು ನಾನು ಆಗಲೇ ಹೇಳ್ದಂಗೆ ಇದೊಂದು ಸಾಂಸ್ಥೀಕರಣಗೊಂಡಿರ್ತಕ್ಕಂಥ ಮತ್ತು ಸೋಷಿಯಲ್ ಸ್ಯಾಂಕ್ಷನಿಂಗ್ ಇದ್ದಂಥ ಒಂದು ಘಟನೆ, ಒಂದು ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಅದು ಈ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಸ್ವರೂಪ ಹೇಗಿತ್ತು ಅಂಬೇಡ್ಕರ್ ಅವರ ಕಾಲಘಟ್ಟದಲ್ಲಿ ಮತ್ತು ಆ ಮುಂದಿನ ಭಾರತದಲ್ಲಿ, ಒಟ್ಟು ಭಾರತದ ಇತಿಹಾಸದಲ್ಲಿ ಅಂತ ನಾವು ಗ್ರಹಿಸೋದಾದರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಅನಿಹಿಲೇಷನ್ ಆಫ್ ಕಾಸ್ಟ್ನಲ್ಲಿ ಕೆಲವು ಈ ಸಂಬಂಧ ಪ್ರಸ್ತಾಪಗಳನ್ನು ಮುಂದಿಡ್ತಾರೆ. ಅದೇನು ಅಂದರೆ, ಪೇಶ್ವೆಗಳ ಆಡಳಿತದಲ್ಲಿ ಪೂನಾದಲ್ಲಿ ದಲಿತರ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು, ಆ ಪೇಶ್ವೆಗಳ ಆಡಳಿತದಲ್ಲಿ ವಿಶೇಷವಾಗಿ ಪೂನಾ ನಗರದೊಳಗಡೆ ಯಾವುದೇ ದಲಿತರಿಗೆ ಮಧ್ಯಾಹ್ನದ ಹೊತ್ತು ಮಾತ್ರ ಪ್ರವೇಶ ಇರ್ತಿತ್ತು. ಉಳಿದ ಸಂದರ್ಭಗಳಲ್ಲಿ ಪಟ್ಟಣಗಳೊಳಗಡೆ ಅವರಿಗೆ ಪ್ರವೇಶ ಇರಲಿಲ್ಲ. ಪ್ರವೇಶ ನೀಡಿದಂಥ ಸಂದರ್ಭದಲ್ಲೂ ಕೂಡ ಅವರ ಗುರುತು ಹಚ್ಕೊಳ್ಳಿಕ್ಕೆ ಕೈಯಲ್ಲಿ ಕಪ್ಪು ಬಟ್ಟೆ ದಾರ ಕಟ್ಕೋಬೇಕಿತ್ತು, ಕೊರಳಲ್ಲಿ ಕಂಠ ಕಟ್ಕೋಬೇಕಿತ್ತು, ಅವರ ಹೆಜ್ಜೆಗಳು ಅಡಿಸ್ಲಿಕ್ಕೆ ಅವರು ಬೆನ್ನಿಗೆ ಪೊರಕೆಯನ್ನು ಕಟ್ಕೊಂಡು ಜೀವನ ಮಾಡಬೇಕಿತ್ತು. ಅದರ ಜೊತೆಗೆ ಯಾವುದೇ ರೀತಿಯ ನಾಗರಿಕ ಹಕ್ಕುಗಳು ಆವಾಗ ಇರಲಿಲ್ಲ. ಅತ್ಯಂತ ಅಮಾನೀಯವಾದ ಒಂದು ಸಂದರ್ಭ ಇತ್ತು. ಅದರ ಜೊತೆಗೆ ಮಧ್ಯಪ್ರದೇಶದಲ್ಲಿ ಬಲಾಯಿಗಳು ಅನ್ನುವಂಥ ಒಂದು ಶೋಷಿತ ವರ್ಗದ ಸಮುದಾಯಗಳಿಗೆ ಅಲ್ಲಿನ ಮೇಲ್ವರ್ಗದವರು ಕೆಲವೊಂದು ನಿಬಂಧನೆಗಳನ್ನು ಹಾಕಿದರು. ಅದೇನು ಅಂತಂದರೆ, ಅವರು ಯಾರೂ ಕೂಡ ಚಿನ್ನದ ಜರಿ ಇರೋಕ್ಕಂಥ ಪೇಟಗಳನ್ನು ಹಾಕ್ಕೋಬಾರ್ದು, ರುಮಾಲುಗಳನ್ನು, ಶಾಲುಗಳನ್ನು ಧರಿಸಕೂಡ್ದು, ಹೆಣ್ಣುಮಕ್ಕಳು ಕೇವಲ ಸೂಲುಗುತ್ತಿಯರಾಗಿ ಮಾತ್ರ ಅವರ ಜವಾಬ್ದಾರಿಯನ್ನು ನಿರ್ವಹಿಸಬೇಕಿತ್ತು. ಯಾವುದೇ ರೀತಿಯ ಬೆಳ್ಳಿ ಅಥವಾ ಚಿನ್ನದ ಒಡವೆಗಳನ್ನು ಅವರು ಧರಿಸೋ ಆಗಿರಲಿಲ್ಲ. ಈ ರೀತಿ ಅನೇಕ ರೀತಿಯ ನಿರ್ಬಂಧಗಳಿತ್ತು. ಯಾವಾಗ ಕರೀತಾರೆ ಮೇಲ್ವರ್ಗದವರು ಬಂದು ಅವರು ನೀಡಿದಂಥ ಕೆಲಸಗಳನ್ನು ಕರ್ತವ್ಯ ಪ್ರಜ್ಞೆಯಿಂದ ನಿರ್ವಹಿಸಿ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಅವರೇನಾದರೂ ದಯೆ ತೋರಿಸಿ ಕೊಟ್ಟಿದ್ದನ್ನು ತುಂಬ ವಿನೀತ ಭಾವದಿಂದ ಸ್ವೀಕರಿಸಿ ಹೋಗಬೇಕು ಅನ್ನೋ ನಿಯಮಗಳನ್ನು ಮಾಡಿದರು. ಆ ಬಲಾಯಿ ಸಮುದಾಯಗಳು ಅದನ್ನು ವಿರೋಧ ಮಾಡಿದ್ದ ಕಾರಣಕ್ಕೆ ಅವರ ಮೇಲೆ ಹಲ್ಲೆ ನಡೆದು ಅವರೆಲ್ಲರೂ ಕೂಡ ಅಲ್ಲಿಂದ ಬೇರೆ ಕಡೆ
ಪಲಾಯನ ಮಾಡುವಂಥ ಪರಿಸ್ಥಿತಿ ಇತ್ತು. ಇದನ್ನು ಅಂಬೇಡ್ಕರ್ ಅವರು ಪ್ರಸ್ತಾಪ ಮಾಡ್ತಾರೆ. ಗುಜರಾತ್ನ ಒಂದು ಹಳ್ಳಿನಲ್ಲಿ ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರೆಗಳನ್ನು ಉಪಯೋಗಿಸಿದ್ರು ಈ ಶೋಷಿತ ವರ್ಗದವರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಹಲ್ಲೆ ನಡೆಯುತ್ತೆ. ಜೈಪುರದ ಸಂಸ್ಥಾನದ ಒಂದು ಜಾಕ್ವಾರ ಅನ್ನೋ ಒಂದು ಹಳ್ಳಿನಲ್ಲಿ ತುಪ್ಪ ತಿಂದರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಹಲ್ಲೆ ನಡೆದು ಅವ್ಯಾತವಾಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಗಳು ನಡೆಯುತ್ತೆ. ಈ ರೀತಿಯ ಒಂದು ಸಾಮಾಜಿಕ ಸಂದರ್ಭ ಇದ್ದಂಥ ಭಾರತ ಅದು. ಇದನ್ನು ಗ್ರಹಿಸಿದಂಥ ಬಾಬಾ ಸಾಹೇಬರು ತನ್ನ ಹೋರಾಟಗಳ ಮೂಲಕ, ಸಾಂವಿಧಾನಿಕ ಆಶಯಗಳ ಮೂಲಕ, ಅವರ ಒಂದು ರಾಜಕೀಯ ಮತ್ತು ಸಾಮಾಜಿಕ ಸಕ್ರಿಯವಾದ ಚಟುವಟಿಕೆಗಳ ಮೂಲಕ ಈ ಪರಿಸ್ಥಿತಿಯನ್ನು ಕೊನೆಗಾಣಿಸಬೇಕು ಅನ್ನೋ ಕಾರಣಕ್ಕೆ ಅವರು ಅನೇಕ ರೀತಿಯ ಒಂದು ಸುಧಾರಣಾ ಪ್ರಕ್ರಿಯೆಗಳನ್ನು ಭಾರತದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಈ ಹೊತ್ತಿನ ಭಾರತದಲ್ಲಿ ಅಫ್ಕೋರ್ಸ್ ಜಾತಿಯ ಕದಂಬಭಾವಗಳು ಈಗಲೂ ಕೂಡ ಇದ್ದರೂ ಸಹ ಆ ಸಂದರ್ಭದಲ್ಲಿದ್ದಂಥ ಕಾಠಿಣ್ಯತೆ ಈಗಿಲ್ಲ. ಆರ್ಟಿಕಲ್ 17ನಲ್ಲಿ ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಿಷೇಧಿಸಲಾಗಿದೆ. ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 7ನಲ್ಲಿ ಎಲ್ಲ ನಾಗರಿಕರಿಗೂ ಕೂಡ ಸಮಾನವಾದ ಹಕ್ಕುಗಳನ್ನು ಕೊಡಲಾಗಿದೆ. ಯಾವುದೇ ರೀತಿಯಲ್ಲಿ ಒಂದು ಅಸ್ಪೃಶ್ಯತೆಯನ್ನು ಆಚರಿಸದೇ ಇರೋ ರೀತಿ ಸಾಂವಿಧಾನಿಕ ಆಶಯಗಳನ್ನು ಕೊಡಮಾಡಲ್ಪಟ್ಟಿದೆ. ಅದರ ಸಂವಿಧಾನದ ಅಡಿಯಲ್ಲಿ ಅನೇಕ ಕಾನೂನುಗಳನ್ನು ರೂಪಿಸೋದ್ರ ಮೂಲಕ ಇವತ್ತು ಶೋಷಿತ ದಮನಿತ ಸಮುದಾಯಗಳಿಗೆ ಹಕ್ಕುಗಳನ್ನು ನೀಡಲಾಗಿದೆ. ಇವತ್ತು ಶೋಷಿತ ಸಮುದಾಯದ ಜನ ಭಾರತದಲ್ಲಿ ಒಂದು ಗೌರವಯುತವಾದ ಬದುಕನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇರ ಕೊಡುಗೆ. ಯಾಕೆ ಯುಗ ಪ್ರವರ್ತಕ ಅಂತ ನಾವು ಗ್ರಹಿಸ್ತೀವಿ ಅಂದರೆ, ಅಂಬೇಡ್ಕರ್ ಅವರು ಇದ್ದಂಥ ಅವರೇ ಅನಿಲೇಷನ್ ಆಫ್ ಕ್ಯಾಸ್ಟ್ನಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಈ ಕೆಲವು ಘಟನೆಗಳನ್ನು ಭಾರತದ ಈ ಹೊತ್ತಿನ ದಲಿತ ಶೋಷಿತ ಸಮುದಾಯಗಳ ಒಂದು ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದ್ರೆ ಒಟ್ಟು ಸಾಮಾಜಿಕ ಸಂರಚನೆಯಲ್ಲಿ ಈ ಸೋಷಿಯಲ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ, ಅದರೊಳಗಡೆ ಒಂದು ಅಮೂಲಾಗ್ರವಾದ ಪರಿವರ್ತನೆ ಆಗಿರೋದನ್ನು, ಒಂದು ಗೌರವಯುತ ನಿಕೃಷ್ಟವಾದ ಜೀವನ ಅಲ್ಲಿತ್ತು, ಗೌರವಯುತವಾದ ಒಂದು ಜೀವನ ಕ್ರಮ ಇವತ್ತಿದೆ. ಇದು ಈ ಕಾರಣಕ್ಕೆ ಈ ಥರ ಈ ಸಾಮಾಜಿಕ ಸಂರಚನೆಯಲ್ಲಿಯೇ ಬದಲಾವಣೆಯನ್ನು ತೆಗೆದುಕೊಂಡು ಬಂದಂಥ ಸಾಮರ್ಥ್ಯ ಭಾರತದ ಕೆಲವು ಸಾಮಾಜಿಕ ಚಿಂತಕರಲ್ಲಿದೆ. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಧಾನವಾಗಿರ್ತಾರೆ. ಅದರ ಜೊತೆಗೆ ಎಜುಕೇಷನ್ನು, ಫಾರ್ ಎಕ್ಸಾಂಪಲ್ ಈಗ ಎಜುಕೇಷನನ್ನು ತೆಗೆದುಕೊಳ್ಳೋದಾದರೆ, ಅಂಬೇಡ್ಕರ್ ಅವರ ಹುಟ್ಟಿದಂಥ ಸಂದರ್ಭದಲ್ಲಿ ಇದ್ದಂಥ ಭಾರತ ಅಥವಾ ಅಂಬೇಡ್ಕರ್ ಪೂರ್ವ ಭಾರತದಲ್ಲಿ ಇದ್ದಂತಹ ಒಂದು ಶೈಕ್ಷಣಿಕ ಸ್ಥಿತಿಗಳು, ಅದರಲ್ಲೂ ಶೋಷಿತ ಸಮುದಾಯಗಳ ಒಂದು ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಶಿಕ್ಷಣ ನಿಷಿದ್ಧವಾಗಿತ್ತು. ಯಾವುದೇ ಶೋಷಿತ ಸಮುದಾಯದವರು ಶಿಕ್ಷಣವನ್ನು ಪಡ್ಕೊಂಡಿದ್ದೇ ಆದರೆ ಅದು ಪನಿಷಬಲ್ ಅಫೆನ್ಸ್ ಆಗಿತ್ತು. ಆಗ ಅದು ಬೇರೆ ಬೇರೆ ರೀತಿಯ ಒಂದು ದಂಡವನ್ನು ಹಾಕ್ತಾಯಿದ್ರು. ಅದರಲ್ಲಿ ಅದು ಅತ್ಯಂತ ಕ್ರೂರವಾದ ಒಂದು ಕ್ರಮ ಇರ್ತಿತ್ತು. ಕಲಿಯೋಕ್ಕೆ ಅವಕಾಶನೇ ಇರಲಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಕಲಿಯೋದಕ್ಕೆ ಅವಕಾಶ ಇರಲಿಲ್ಲ. ಅಂಬೇಡ್ಕರ್ ಅವರೇ ಅವರು ಎಜುಕೇಷನನ್ನು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಅವರು ಪಟ್ಟಿರೋದನ್ನು ನಾವೆಲ್ಲರೂ ಕೂಡ ಓದಿದ್ದೀವಿ. ಈ ಹೊತ್ತಿನ ಭಾರತವನ್ನು ನಾವು ನೋಡೋದಾದರೆ, ಈಗ ನಾವು 2026 ಸಂದರ್ಭದಲ್ಲಿ ನಾವು ನಿಂತ್ಕೊಂಡು ನೋಡೋದಾದರೆ, ಒಟ್ಟು ಶೋಷಿತ ಸಮುದಾಯಗಳ ಒಳಗಡೆ 75%ಕ್ಕಿಂತಲೂ ಜಾಸ್ತಿ ಅಕ್ಷರಸ್ಥ ಸಮುದಾಯಗಳಿದ್ದಾರೆ. ST, SC, ST, OBC ಸಮುದಾಯಗಳಲ್ಲಿ 75ರಿಂದ 80% ಶಿಕ್ಷಿತರಾಗಿದ್ದಾರೆ. ಇವತ್ತು 0% ಭಾರತದಲ್ಲಿ ಇದ್ದಂಥ ಶೋಷಿತ ಸಮುದಾಯಗಳ ಲಿಟ್ರಸಿ ರೇಟು ಇವತ್ತು 75ರಿಂದ 80% ಲಿಟ್ರಸಿ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ರೀತಿ ಜಾತಿ ವ್ಯವಸ್ಥೆ ಒಳಗಡೆ, ಶೈಕ್ಷಣಿಕ ವ್ಯವಸ್ಥೆ ಒಳಗಡೆ ಈ ಸಾಮಾಜಿಕ ಸಂರಚನೆಯನ್ನೇ ಬದಲಾವಣೆ ಮಾಡಿದಂಥ ಯಾರಾದರೂ ಸಾಮಾಜಿಕ ಚಿಂತಕರು ನಮ್ಮ ದೇಶದಲ್ಲಿ ಇದ್ದಾರೆ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮಾತ್ರ ಅಲ್ಲ, ನಾವು ಇನ್ನೂ ಅನೇಕ ಉದಾಹರಣೆಗಳನ್ನ ಕೊಡ್ಬೋದು. ನಾವು
ಆರ್ಥಿಕ, ಸಾಮಾಜಿಕ, ರಾಜಕೀಯ ಸಂದರ್ಭಗಳು, ಭಾರತದ ಸಂದರ್ಭಗಳಲ್ಲಿ ಒಟ್ಟು ಅಮೂಲಾಗ್ರವಾದ ಬದಲಾವಣೆಯನ್ನು ತಂದಂತಹ ಒಂದು ಸಾಮರ್ಥ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಮಾತ್ರ ಇತ್ತು. ಅದನ್ನು ಅವರು ಸಾಧಿಸಿ ತೋರಿಸಿದರು. ಈಗ ಎಂಪ್ಲಾಯ್ಮೆಂಟ್ನಲ್ಲಿ ಕೂಡ ನಾವು ನೋಡೋದಾದರೆ, ಉದ್ಯೋಗದ ಸಂದರ್ಭದಲ್ಲಿ ನಾವು ಗ್ರಹಿಸೋದಾದರೆ, ಈ ಹೊತ್ತು ಒಟ್ಟು ಉದ್ಯೋಗದಲ್ಲಿ 20% ಶೆಡ್ಯೂಲ್ಡ್ ಕಾಸ್ಟು, 8% ಶೆಡ್ಯೂಲ್ಡ್ ಟ್ರೈಬು, 30% OBC ಸಮುದಾಯದವರು ಉದ್ಯೋಗರಸ್ತರು ಸರ್ಕಾರಿ ಸಂಸ್ಥೆಗಳಲ್ಲಿ ಉದಾಹರಣೆಗೆ ಉದ್ಯೋಗರಸ್ತರಾಗಿರ್ತಕ್ಕಂಥದ್ದನ್ನು ನಾವು ಗ್ರಹಿಸ್ತೀವಿ ಈಗ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಅಂಬೇಡ್ಕರ್ ಪೂರ್ವ ಭಾರತದಲ್ಲಿ ನಾವು ನೋಡೋದಾದರೆ ಯಾವ ರೀತಿಯ ಉದ್ಯೋಗಗಳು ಮಾಡಬೇಕಿತ್ತು. ಒಂದು ಬಾಂಡೆಡ್ ಲೇಬರ್ ಆಗ್ತಿದ್ರು, ಇಲ್ಲ ಸಫಾಯಿ ಕರ್ಮಚಾರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು, ತಲೆ ಮೇಲೆ ಮಲ ಹೊರ್ತಕ್ಕಂಥ ಒಂದು ನಿಕೃಷ್ಟವಾದ ಪದ್ಧತಿಯನ್ನು ಅನುಸರಿಸ್ತಕ್ಕಂಥದ್ದು, ಈ ರೀತಿಯ ಒಂದು ನಿಕೃಷ್ಟವಾದ ಒಂದು ಜಾಬ್ಗಳನ್ನು ಮಾಡ್ತಾ ಇದ್ದಂಥ ಶೋಷಿತ ಸಮುದಾಯದವರು ಈ ಹೊತ್ತು ಒಂದು ಗೌರವಯುತವಾದ ಒಂದು ಬದುಕನ್ನು ಕೊಟ್ಕೊಂಡು ಗೌರವಯುತವಾದ ಒಂದು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದಾರಲ್ಲ, ಈ ಪ್ಯಾರಾಡೈಮ್ ಶಿಫ್ಟ್ ಏನಾಗಿದೆಯಲ್ಲ, ಇದು ಅಂಬೇಡ್ಕರ್ ಅವರ ಕಾರಣಕ್ಕೆ ಒಬ್ಬ ಯುಗ ಪರಿವರ್ತಕ ಅಂತ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಯಾಕೆ ಗ್ರಹಿಸಬೇಕು ಅಂದರೆ ಈ ಕಾರಣಕ್ಕೆ ನಾವು ಗ್ರಹಿಸಬೇಕು. ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳ ಪರಿಸ್ಥಿತಿ ಅಂಬೇಡ್ಕರ್ ಅವರ ಕಾಲಘಟ್ಟದಲ್ಲಿ ಅಥವಾ ಅಂಬೇಡ್ಕರ್ ಪೂರ್ವ ಭಾರತದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಘನತೆಯಿಂದ ಬದುಕುವಂಥ ಒಂದು ಅವಕಾಶಗಳು ಇರಲೇ ಇಲ್ಲ. ಹಿಂದೂ ಕೋಡ್ ಬಿಲ್ ಮೂಲಕ ಆನಂತರ ಅದರ ಆಧಾರದ ಮೇಲೆ ಬಂದಂಥ ಅನೇಕ ಕಾಯ್ದೆಗಳು ಇವತ್ತು ಭಾರತದ ಮಹಿಳೆಯರಿಗೆ ಒಂದು ಗೌರವಯುತವಾದ ಘನತೆಯಿಂದ ಬದುಕುವಂಥ ಒಂದು ಸಾಮಾಜಿಕ ವಾತಾವರಣವನ್ನು ಸೃಷ್ಟಿಸಿಕೊಟ್ಟಿದ್ದಾರೆ. ಅದಕ್ಕೆ ಅಂಬೇಡ್ಕರ್ ಅವರ ಕಾರಣಕ್ಕೆ ಅತ್ಯಮೂಲ್ಯವಾಗಿದ್ದಾವೆ. ಸೊ ಹಾಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಗ್ರಹಿಸಿದ್ದಾದರೆ ನಮಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗೋದೇನು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಯುಗ ಪ್ರವರ್ತಕ ಸಾಮಾಜಿಕ ಚಿಂತಕರಾಗಿ ನಮ್ಮ ಮುಂದೆ ಇವತ್ತು ನಿಲ್ತಾರೆ. ಧನ್ಯವಾದಗಳು ಸರ್. ಭಾಳ ಅಂಬೇಡ್ಕರ್ ಅವರ ಒಟ್ಟು ಕೊಡುಗೆಗಳನ್ನು ಕಡಿಮೆ ಅವಧಿಯಲ್ಲಿ ತಿಳಿಸ್ಕೊಟ್ಬಿಟ್ರಿ. ಅಂಬೇಡ್ಕರ್ ಅವರು ಈ ನೆಲಕ್ಕೆ ಮಾತ್ರ ಅಲ್ಲ, ದೂರದೃಷ್ಟಿ ಇದ್ದಂಥ ಒಬ್ಬ ದೊಡ್ಡ ದಾರ್ಶನಿಕ ಅನ್ನೋದನ್ನು ಕೂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ರಿ. ಈಗ ಅದಕ್ಕಾಗಿ ನಾನು ವಾಹಿನಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಸರದಿ ನಮ್ಮ ವಿದ್ಯಾರ್ಥಿ ಯುವಜನರ ಕಡೆ ಬರ್ತಾ ಇದೆ. ಈಗೇನು ಪ್ರೊಫೆಸರ್ ಬಿ ರಮೇಶ್ರವರ ಉಪನ್ಯಾಸ ಇತ್ತು, ಅದರ ಎಳೆ ಹಿಡಿದು ತಾವು ಪ್ರಶ್ನೆಗಳನ್ನು ಅಥವಾ ಸಂವಾದಗಳನ್ನು ನಡೆಸೋದಕ್ಕೆ ಪರಿಸ್ಥಿತಿ ನಿಮ್ಮ ಕೈಲಿದೆ. ಈಗ ನಮಸ್ಕಾರ ಸರ್, ನನ್ನ ಹೆಸರು ಚರಣ್ ಅಂತ, MA ಇನ್ ಇಂಗ್ಲೀಷ್ ಫಸ್ಟ್ ಇಯರ್ ಸರ್. ಸೊ ಆರಂಭದಲ್ಲಿ ನೀವು ಪ್ರತಿಮೀಕರಣದ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇಂದಿನ ರಾಜಕೀಯದಲ್ಲಿ ಈ ಒಂದು ವ್ಯಕ್ತಿ ಆರಾಧನೆ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬುಡಮೇಲು ಮಾಡುತ್ತೆ ಅಂತ ಅಂಬೇಡ್ಕರ್ ಅವರು ಸ್ಪಷ್ಟ ನಿಲುವಾಗಿತ್ತು. ಆದರೆ ಪ್ರಸ್ತುತ ಭಾರತದಲ್ಲಿ ಅದು ಹಿಂದಿಗಿಂತಲೂ ಕೂಡ ಹೆಚ್ಚಾಗಿ ಇವತ್ತು ಸಾಮಾನ್ಯರಿಂದ ಹಿಡಿದು ಒಂದು ಉನ್ನತ ಸ್ಥಾನದಲ್ಲಿ ಅಥವಾ ಮೇನ್ ಸ್ಟ್ರೀಮಲ್ಲಿ ಇರುವಂಥವ್ರು ಎಲ್ಲರ ನಡುವೆನೂ ಕೂಡ ಅದು ಹಬ್ಕೊಂಡಿದೆ. ಸೊ ಇದು ಒಂದು ಸುರಕ್ಷಿತ ವಲಯದಲ್ಲಿ ಇರೋರಿಗೆ ಏನು ಅಷ್ಟು ಪರಿಣಾಮ ಬೀರಲ್ಲ. ಆದರೆ ಅಂಚಿನ ಸಮುದಾಯಕ್ಕೆ ಅಥವಾ ಎಲ್ಲರನ್ನೂ ಒಳಗೊಂಡಂಥ ಒಂದು ಅಭಿವೃದ್ಧಿಗೆ ಹೇಗೆ ಮಾರ್ಗ ಆಗ್ತಿದೆ ಈ ಸಮಯದಲ್ಲಿ ಅಂತ ಒಂದು ಪ್ರಶ್ನೆ ಸರ್. ಸಾಮಾನ್ಯವಾಗಿ ಅಂಬೇಡ್ಕರ್ ಅವರನ್ನು ನಾವು ಪ್ರತಿಮೀಕರಣ ಅಂತ ಯಾವ ದೃಷ್ಟಿನಲ್ಲಿ ಹೇಳ್ತೀವಿ ಅಂದರೆ, ಅಫ್ಕೋರ್ಸ್ ಬೇರೆ ಬೇರೆ ಸಂಸ್ಥೆಗಳು, ಸಂಘಟನೆಗಳು, ರಾಜಕೀಯ ಪಕ್ಷಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಬಳಸ್ಕೋತಿದ್ದಾರೆ. ಇದು ಓಟಿನ ರಾಜಕಾರಣದ ಒಂದು ಭಾಗ ಅಂತ ನಾವು ಗ್ರಹಿಸ್ಬೋದು. ತಳ ಸಮುದಾಯದ ವೋಟ್ ಬ್ಯಾಂಕನ್ನು ತಮ್ಮ ತಮ್ಮ ಪಕ್ಷಗಳ ಕಡೆ ಅಥವಾ ತಮ್ಮ ತಮ್ಮ ಸಂಸ್ಥೆಗಳ ಕಡೆ ಅವರ ಗಮನವನ್ನು ಸೆಳೀಬೇಕು ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಅವರನ್ನು ಬಳಸ್ಕೊಂಡು ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಅವರ ಪಕ್ಷದೊಂದಿಗೆ ಅವರ ಸಿದ್ಧಾಂತದೊಳಗಡೆ ತಳುಕು ಹಾಕ್ಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ತಾ ಇರತಕ್ಕಂಥದ್ದು ನಾವು ಗಮನಿಸ್ತಾ ಬರ್ತಾಯಿದ್ದೀವಿ. ಇದನ್ನು ವಿಶೇಷವಾಗಿ ಯುವಜನತೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೈಜ ಕಾಳಜಿ ಏನಿತ್ತು ಅಂತಂದರೆ ಸಾಮಾಜಿಕ ಪರಿವರ್ತನೆ ಆಗಬೇಕು. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಗೌರವಯುತವಾದ ಬದುಕನ್ನು ನಡೆಸುವಂಥ ಒಂದು ಸಾಮಾಜಿಕ ಸಂದರ್ಭ ಸೃಷ್ಟಿಯಾಗಬೇಕು ಭಾರತದಲ್ಲಿ ಅನ್ನೋದು ಅವರ ಒಟ್ಟಾರೆ ಆಶಯ ಆಗಿತ್ತು. ಸೊ ಹಾಗಾಗಿ ನಾವು ಕೇವಲ ಪ್ರತಿಮೀಕರಣ ಮಾಡಿ ನೈಜ ಆಡಳಿತದ ಅನುಷ್ಠಾನದಲ್ಲಿ
ಸಾಮಾಜಿಕ ನ್ಯಾಯಕ್ಕೆ ಕೊಡಲಿ ಪೆಟ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ವಿದ್ಯಾರ್ಥಿ ಯುವಜನತೆ ವೈಜ್ಞಾನಿಕವಾಗಿ ಗ್ರಹಿಸಿ ಅದನ್ನು ಪ್ರಶ್ನೆ ಮಾಡಬೇಕು. ಯಾಕೆಂದರೆ ಅಂಬೇಡ್ಕರ್ ಅವರು ವಿಶೇಷವಾಗಿ ಯುವಜನರಿಗೆ, ಭಾರತದ ಜನರಿಗೆ ಏನು ಹೇಳಿದ್ದು ಅಂತಂದರೆ, ನಾನೇನು ನನ್ನ ಚಿಂತನೆಗಳ ರೂಪದಲ್ಲಿ, ಪುಸ್ತಕಗಳ ರೂಪದಲ್ಲಿ, ಭಾಷಣಗಳ ರೂಪದಲ್ಲಿ ಈ ಮುಂದಿನ ಭಾರತಕ್ಕೆ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ಇದನ್ನು ಕೂಡ ನೀವು ಓದಿಕೊಂಡು ಅದನ್ನು ನನ್ನನ್ನು ಕೂಡ ಪ್ರಶ್ನೆ ಮಾಡಿ. ನೀವು ಪ್ರಶ್ನೆ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ನಿಮಗೆ ಸರಿ ಅನ್ನೋದನ್ನು ನೀವು ಗ್ರಹಿಸಿ ಅರ್ಥ ಮಾಡ್ಕೊಳ್ಳಿ. ಆದರೆ ಪ್ರಶ್ನೆ ಮಾಡೋದು ನಿರಂತರವಾಗಿ ನಮ್ಮ ಜವಾಬ್ದಾರಿಯಾಗಿರಬೇಕು. ಯಾವುದನ್ನು ಇದಮಿತ್ತಮ್ ಅಂತ ಒಪ್ಕೋಬಾರ್ದು, ಎಸ್ಟಾಬ್ಲಿಷ್ಡ್ ಥಿಯರಿಗಳನ್ನು ಒಪ್ಕೋಬಾರ್ದು, ಪ್ರತಿಯೊಂದನ್ನು ಪ್ರಶ್ನೆ ಮಾಡಬೇಕು ಅನ್ನೋದು ಅವರ ಒಂದು ಭಾಳ ಒಂದು ಚಿಂತನೆ ಆಗಿತ್ತು. ಸೊ ಹಾಗಾಗಿ ಯುವಜನತೆ ಏನು ಮಾಡಬೇಕು ಅಂತಂದರೆ, ಯಾರು ಬರೀ ಹೆಸರನ್ನು ಮಾತ್ರ ಬಳಸ್ಕೋತಾ ಇದ್ದಾರೆ, ನೈಜವಾಗಿ ಸಾಮಾಜಿಕ ನ್ಯಾಯವನ್ನು ಯಾರು ಅನುಷ್ಠಾನ ಮಾಡ್ತಿಲ್ಲ, ಅದು ಸರ್ಕಾರಗಳಾಗಲಿ, ರಾಜಕೀಯ ಪಕ್ಷಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ, ಯಾವುದೋ ಸಂಸ್ಥೆಗಳಾಗಲಿ. ಸೊ ಅದನ್ನು ನಾವು ಗ್ರಹಿಸಬೇಕು, ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದ ಜನರು ಕೂಡ ಸಹೋದರತ್ವದಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು, ಸಹೋದರತ್ವ ಪ್ರಧಾನವಾಗಿ ನಮ್ಮ ಜೀವಾಳ ಆಗಬೇಕು, ಆತ್ಮ ಆಗಬೇಕು ನಮ್ಮ ಸಮಾಜದ್ದು. ಅದು ಜಾತಿಗಳ ಹೆಸರಲ್ಲಿ, ಧರ್ಮಗಳ ಹೆಸರಲ್ಲಿ, ಸಿದ್ಧಾಂತಗಳ ಹೆಸರಲ್ಲಿ ಒಡೆದು ಹೋಗಬಾರ್ದು. ಆ ಸಹೋದರತ್ವ ನಮ್ಮ ಭಾರತೀಯರೊಳಗಡೆ ಸದಾ ಜಾಗೃತವಾಗಿರಬೇಕು ಅನ್ನೋದನ್ನು ಅವರ ಆಶಯ ಆಗಿತ್ತು. ಸೊ ಹಾಗಾಗಿ ಯುವಜನತೆ ಯಾರು ಕೇವಲ ಅವರನ್ನು ಪ್ರತಿಮೀಕರಣಕ್ಕೆ ಬಳಸ್ಕೊಂಡು ವೋಟ್ ಬ್ಯಾಂಕ್ಗೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ, ಯಾರು ನೈಜವಾಗಿ ಅಂಬೇಡ್ಕರ್ ತಾತ್ವಿಕತೆಯನ್ನು ಅನುಸರಿಸ್ತಿದ್ದಾರೆ ಸಮಾಜದ ನಿರ್ಮಾಣಕ್ಕಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ ಅನ್ನೋದನ್ನು ಯುವಜನತೆ ವೈಜ್ಞಾನಿಕವಾಗಿ ಗ್ರಹಿಸಿದ್ರೆ, ಸೊ ಆಗ ನಾವು ನೈಜವಾಗಿ ನಮ್ಮ ದೇಶದ ಅಭಿವೃದ್ಧಿಗೆ ಕಾಣಿಕೆಗಳನ್ನು ಕೊಡ್ಬೋದು. ಈಗ ಸರ್ ಒಂದು ಸಂದೇಶ ಕೊಟ್ಟರು, ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಿಮ್ಮ ಕೈಲಿದೆ. ಈಗ ಯಾರಾದರೂ ಆ ರೀತಿ ಮಾಡಿದ್ರೆ, ಮಾಡ್ತಾ ಇದ್ದಾರೆ ನಿಜ, ಬಟ್ ನಾವು ನಾಳೆ ಸಮಾಜದ ಒಳಗಡೆ ಹೋದರೆ ಅದನ್ನು ಮುಂದುವರಿಸುವಂಥ ಒಂದು ಭಾಗ ಆಗಿಬಿಟ್ರೆ ಅನ್ನೋ ಆತಂಕ ನಮ್ಮದು ಆಗಿದೆ. ಎಸ್, ನೆಕ್ಸ್ಟ್ ಯಾರು ಪ್ರಶ್ನೆ? ಹಾಗೆ ಕೊಡಿ, ನಿಮ್ಮ ಹೆಸರು ಮತ್ತು ಏನು ಓದ್ತಿದ್ದೀರಿ? ನನ್ನ ಹೆಸರು ಶ್ರುತಿ, MA ಇನ್ ಕನ್ನಡ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಯುಗ ಪ್ರವರ್ತನದ ಚಿಂತಕ ಎಂದು ಕರೆಯಲು ಪ್ರಮುಖ ಕಾರಣಗಳೇನು ಸರ್? ನಾನು ಆಗಲೇ ಹೇಳ್ದಾಗೆ, ಒಂದು ಎಕ್ಸಿಸ್ಟಿಂಗ್ ಸೋಷಿಯಲ್ ಆರ್ಡರ್ ಏನಿತ್ತಲ್ಲ ಅದನ್ನು ಬದಲಾಯಿಸಿದಂಥ ಒಂದು ಕೀರ್ತಿ ಇರೋದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಆಗಲೇ ಹೇಳ್ದಂಗೆ, ಏನು ಈ ಭಾರತದ ಜನಸಮುದಾಯ ಶೋಷಣೆಗೆ ಒಳಗಾಗ್ತಿದ್ರೋ, ನಿಕೃಷ್ಟವಾದ ಜೀವನವನ್ನು ನಡೆಸ್ತಾ ಇದ್ರೋ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅಧಿಕಾರಹೀನ ಸಮುದಾಯಗಳಾಗಿದ್ದರೋ, ಆ ಸಮುದಾಯಗಳ ಕೈಗೆ ಅಧಿಕಾರವನ್ನು ಕೊಡಿಸ್ಕೊಟ್ರು. ಅದು ಮಹಿಳೆಯರಿರ್ಬೋದು, ಶೋಷಿತ ಸಮುದಾಯಗಳಿರ್ಬೋದು, ಅವ್ರ ಕೈಗೆ ಅಧಿಕಾರವನ್ನು ಕೊಡಿಸಿದ್ರು. ಸೊ ಅದು ಅಂಬೇಡ್ಕರ್ ಕಟ್ಟಿಕೊಟ್ಟಂತಹ ಒಂದು ಬಹಳ ಪ್ರಮುಖವಾದ ಒಂದು ಚಿಂತನಾ ಕ್ರಮ. ಈಗ ಉದಾಹರಣೆಗೆ ಅಧಿಕಾರಹೀನ ಸಮುದಾಯ ಅಂತ ನಾನು ಏನು ಪದ ಬಳಸಿದ್ನಲ್ಲ, ಎಲ್ಲ ರೀತಿಯ ಅಧಿಕಾರದಿಂದ ವಂಚಿತರಾಗಿದ್ದರು ಈ ದೇಶದ ಮಹಿಳೆಯರು ಮತ್ತು ಶೋಷಿತ ಸಮುದಾಯಗಳು. ಇವತ್ತು ವಿಧಾನಸಭೆಗಳಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ 15%, 8% SC/ST ಸಮುದಾಯಗಳ ಒಂದು ಪ್ರಾತಿನಿಧ್ಯತೆ ಇದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ, OBCಗಳಿಗೆ, SC/ST ಸಮುದಾಯಗಳಿಗೆ ಪ್ರಾತಿನಿಧ್ಯ ಇದೆ. ಇದು ಯಾರಿಂದ ಸಾಧ್ಯ ಆಯಿತು? ಇದು ಸಾಧ್ಯ ಆಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ. ಇದನ್ನೇ ಗ್ರಹಿಸಿದರೆ ವೈಜ್ಞಾನಿಕವಾಗಿ ಓರ್ವ ಯುಗ ಪ್ರವರ್ತಕ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ನಮ್ಮ ಮುಂದೆ ನಿಂತ್ಕೊಂಡಿದ್ದಾವೆ. ನಮಸ್ತೆ ಸರ್, ನನ್ನ ಹೆಸರು ಶೋಭಾ, ಕನ್ನಡ ಅಧ್ಯಯನದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಪರಿವರ್ತನೆಯನ್ನು ಇಂದಿನ ಭಾರತೀಯ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸಲಾಗಿದೆ ಸರ್? ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಂಬೇಡ್ಕರ್ ಅವರು ಪ್ರಧಾನವಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸ್ತಾನೆ. ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಯಾವಾಗಲೂ ಜೀವಂತವಾಗಿ ಇರೋ ರೀತಿ, ಸಕ್ರಿಯವಾಗಿರೋ ರೀತಿ ನೋಡಿಕೊಳ್ಳೋ ಜವಾಬ್ದಾರಿ ಭಾರತದ ನಾಗರಿಕರದು ಅಂತ ಹೇಳ್ತಾರೆ. ನಿಮಗೆ ಗೊತ್ತು, ಸ್ವತಂತ್ರ ಏನು ಬಂದಂಥ ಸಂದರ್ಭ ಇತ್ತು, ಸ್ವತಂತ್ರ ಬಂದ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ಇಲ್ಲಿ ಭಾರತದ ಸಂವಿಧಾನದ ಮೂಲಕ
ನಮಗೆ ಸಿಕ್ಕಿದ ಮೇಲೆ ಆದಂಥ ಬದಲಾವಣೆ ಏನು, ನಮ್ಮ ದೇಶವನ್ನು ಆಳಬೇಕು, ಪ್ರಭುತ್ವ ಅಂತ ಹೇಳ್ತೀವಿ. ಯಾರು ಪ್ರಭುತ್ವ ಆಗ್ತಿದ್ರು ಅಂದರೆ ಅದು ರಾಣಿಯರ ಹೊಟ್ಟೆನಲ್ಲಿ ಹುಟ್ಟುತ್ತಾಯಿದ್ರು ಪ್ರಭು ಆಗೋರು, ನಮ್ಮನ್ನು ಆಳುವಂಥವರು. ಅಂಬೇಡ್ಕರ್ ಅವರ ಸಂವಿಧಾನ ಬಂದ ಮೇಲೆ ಅದು ಮತಪೆಟ್ಟಿಗೆಗಳಲ್ಲಿ ನಮ್ಮನ್ನು ಆಳ್ವಿಕೆ ಅನ್ನೋರು ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಅಂದರೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿದ್ದವನು ಪ್ರಭು ಆಗೋ ಅವಕಾಶ, ಐತಿಹಾಸಿಕ ಅವಕಾಶ ಸಿಕ್ಕಿದ್ದು ಈ ಸಂದರ್ಭದಲ್ಲಿ. ಅದಕ್ಕೆ ನಾನು ಆ ಅವಧಿಯನ್ನು ಭಾರತದ ಒಟ್ಟು ಇತಿಹಾಸದೊಳಗಡೆ ಅತ್ಯಂತ ಪ್ರಮುಖವಾದ ಅವಧಿ ಅಂತಂದಿದ್ದು. ಒಬ್ಬ ಸಾಮಾನ್ಯ ಯಕಶ್ಚಿತ್ ಪ್ರಜೆ ಪ್ರಭು ಆಗುವಂಥ ಅವಕಾಶವನ್ನು ಭಾರತದ ಸಂವಿಧಾನ ಕೊಡ್ತು. ಆ ಭಾರತದ ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಖಾತ್ರಿಗೊಳಿಸಲಾಯಿತು. ಹಾಗಾಗಿ ಇವತ್ತು ನಮ್ಮ ವಿಶ್ವವಿದ್ಯಾಲಯದ ಹಂತದಲ್ಲೇ, ಕಾಲೇಜುಗಳ ಹಂತದಲ್ಲೇ ತಗೊಳ್ಳೋಣ, ನಿಮಗೆಲ್ರಿಗೂ ಫೀಸ್ ರಿಯಂಬರ್ಸ್ಮೆಂಟ್ ಆಗುತ್ತೆ, ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಹೆಣ್ಮಕ್ಳಿಗೆ OBC SC ST ಸಮುದಾಯ, ಮೈನಾರಿಟಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಸೌಲಭ್ಯಗಳಿದೆ. ಇದರ ಮೂಲ ಪರಿಕಲ್ಪನೆ ಯಾವುದು? ಈ ಸಾಮಾಜಿಕ ನ್ಯಾಯದ ಮೂಲ ಕಲ್ಪನೆ ಅದನ್ನು ಸೃಜಿಸಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ ಮುಂತಾದ ಅನೇಕ ಜನಪ್ರಿಯ ಯೋಜನೆಗಳು ಏನು ಅನುಷ್ಠಾನಗೊಳ್ತಿದ್ದಾವೆ, ಅದರ ತಾಯಿ ಬೇರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ಚಿಂತನೆ. ಅದರ ಪ್ರತಿಫಲವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅಂಬೇಡ್ಕರ್ ಅವರ ಸಾಮಾಜಿಕ ಚಿಂತನೆಯ ಒಂದು ಪರಿಕಲ್ಪನೆ ನಮ್ಮ ರಾಷ್ಟ್ರದಲ್ಲಿ ಈ ಹೊತ್ತು ಅದು ಫಲ ಕೊಡ್ತಾ ಇದೆ. ಅದು ಮುಂದೆ ಕೂಡ ಈ ಭಾರತವನ್ನು ಪೋಷಿಸುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಸ್ತೆ ಸರ್, ನನ್ನ ಹೆಸರು ಅನುರಾಧ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳು ಕೇವಲ ದಲಿತರಿಗೆ ಮಾತ್ರ ಸೀಮಿತವಾಗಿದೆಯಾ, ಅದು ಅಥವಾ ಇಡೀ ಸಮಾಜಕ್ಕೆ ಅನ್ವಯವಾಗುವಂತಹ ಚಿಂತನೆಗಳು ಅದು ಒಳಗೊಂಡಿದೆಯಾ ಅನ್ನೋ ಪ್ರಶ್ನೆ ಸರ್. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಟ್ಟು ಹೋರಾಟ, ಅವರ ಸಾಮಾಜಿಕ ಚಿಂತನೆಗಳ ಮೂಲ ದ್ರವ್ಯ ಒಟ್ಟು ಭಾರತದ ಎಲ್ಲ ರೀತಿಯ ಪ್ರಜೆಗಳು ಕೂಡ ಸಹೋದರತ್ವದಿಂದ ಗೌರವಯುತವಾದ ಬದುಕನ್ನು ನಡೆಸಬೇಕು ಅನ್ನೋದೇ ಆಗಿತ್ತು. ಉದಾಹರಣೆಗೆ ಭಾರತದ ಸಂವಿಧಾನ ಕೇವಲ ಅದು SC ST ಸಮುದಾಯಗಳಿಗೆ ಸೇರಿದೆಯಾ? ಅದರಲ್ಲಿರೋ ಒಟ್ಟು ಆರ್ಟಿಕಲ್ ಒಳಗಡೆ 3ರಿಂದ 4 ಅಂದರೆ 2ರಿಂದ 3% ಆರ್ಟಿಕಲ್ಗಳು ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬು, ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ಉಳಿದ ಎಲ್ಲ ಆರ್ಟಿಕಲ್ಗಳು ಒಟ್ಟು ಭಾರತದ ರೂಲ್ ಆಫ್ ಲಾ ಏನಿದೆ ಅದನ್ನು ಪ್ರತಿನಿಧಿಸುತ್ತೆ. ನ್ಯಾಯಾಂಗ ವ್ಯವಸ್ಥೆ ಅದರಲ್ಲೇ ಇದೆಯಲ್ಲ ಸರ್, ವಿ ದ ಪೀಪಲ್ ಆಫ್ ಇಂಡಿಯಾ. ಹೌದು, ವಿ ದ ಪೀಪಲ್ ಆಫ್ ಇಂಡಿಯಾ ಪ್ರಸ್ತಾವನೆಯಲ್ಲೇ ಭಾರತದ ಒಟ್ಟು ಜನರನ್ನು ಕುರಿತಿರುವಂಥ ಒಂದು ಸಂದೇಶ ಇದ್ಬಿಟ್ಟಿದೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳು ರಚನಾ ಕ್ರಮ ಹೇಗಿರಬೇಕು, ಅವುಗಳ ಹೊಂದಾಣಿಕೆ ಹೇಗಿರಬೇಕು, ಅವುಗಳ ಜವಾಬ್ದಾರಿಗಳು ಏನಿರಬೇಕು ಅನ್ನೋದನ್ನು ಹೇಳಿತು. ಇದು ಒಟ್ಟು ಭಾರತದ ಜನರಿಗೆ ಮಾತ್ರ ಅಲ್ಲ, ಅವರ ಒಟ್ಟು ಸಾಮಾಜಿಕ ಚಿಂತನೆ ಒಳಗಡೆ, ರಾಜಕೀಯ ಚಿಂತನೆ ಒಳಗಡೆ, ಆರ್ಥಿಕ ಚಿಂತನೆಗಳ ಒಳಗಡೆ ಒಟ್ಟು ರಾಷ್ಟ್ರದ ಅಭಿವೃದ್ಧಿಯ ಜವಾಬ್ದಾರಿನೇ ಆಗಿದೆ. ಅವರ ಆರ್ಥಿಕ ಚಿಂತನೆಗಳ ಒಳಗಡೆ ಪರ್ಟಿಕ್ಯುಲರ್ಲಿ ಅವರು RBI ರಚನೆ ಮಾಡುವ ಪರಿಕಲ್ಪನೆಯನ್ನು ನೀಡಿದ್ದಾಗಲಿ, ಮತ್ತು ಒಟ್ಟು ಭಾರತದ ಆರ್ಥಿಕತೆ ಹೇಗಿರಬೇಕು ಅನ್ನುವ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದು ಒಟ್ಟು ರಾಷ್ಟ್ರದ ಅಭಿವೃದ್ಧಿಗೆ. ಅವರ ರಾಜಕೀಯ ಚಿಂತನೆಗಳು, ಸಾಮಾಜಿಕ ಚಿಂತನೆಗಳು, ಆರ್ಥಿಕ ಚಿಂತನೆಗಳು ಒಟ್ಟು ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿದ್ದಾವೆ. ಅದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಆ ರೀತಿ ಹಲವಾರು ಸಂದರ್ಭಗಳಲ್ಲಿ ಪ್ರತಿಬಿಂಬಿಸಲಾಗಿದೆ. ನಾವು ವಿಶೇಷವಾಗಿ ಯುವಜನತೆ ನಮಗೆ ಅವಕಾಶ ಸಿಕ್ಕಾಗಲೆಲ್ಲನೂ ಕೂಡ ಅಂಬೇಡ್ಕರ್ ಅವರನ್ನು ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ನಲ್ಲಿ ಅರ್ಥ ಮಾಡ್ಕೊಳ್ಳೋದನ್ನು ಕಲಿಬೇಕು ಮತ್ತು ಅರ್ಥ ಮಾಡಿಸ್ಬೇಕು ಬೇರೆಯವರಿಗೆ. ಅದು ನಮ್ಮ ನೈತಿಕವಾದ ಜವಾಬ್ದಾರಿ. ನಮಸ್ಕಾರ ಸರ್, ನನ್ನ ಹೆಸರು ಅನಿತಾ. ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ MA ಇಂಗ್ಲೀಷ್ ಪದವಿಯನ್ನು ಓದುತ್ತಿದ್ದೇನೆ. ಈ ಎಲ್ಲ ವಿಷಯಗಳ ಕೇಳಿದ ಮೇಲೆ ನನ್ನ ಪ್ರಶ್ನೆ, ಸಾಮಾಜಿಕ ಅಸಮಾನತೆ ಇನ್ನೂ ಮುಂದುವರಿತಿರುವ ಕಾಲದಲ್ಲಿ ಅಂಬೇಡ್ಕರ್ ಅವರ ಆಲೋಚನೆಗಳು ಹೇಗೆ ಪರಿಹಾರ ನೀಡಬಹುದು? ತುಂಬ ಒಳ್ಳೆಯ ಪ್ರಶ್ನೆ. ನಾನು ಹಾಗೆ ಯುಗ ಪ್ರವರ್ತಕ ಡಾಕ್ಟರ್ BR ಅಂಬೇಡ್ಕರ್ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ, ಅನೇಕ ಸಾಮಾಜಿಕ ಬದಲಾವಣೆ ಬಂದಿದೆ.
ಈ ಸಾಮಾಜಿಕ ಬದಲಾವಣೆ, ಈ ಪರಿವರ್ತನೆ ಏನಿದೆ ಇದು ನಿರಂತರವಾಗಿ ನಡಿಬೇಕು. ಇವತ್ತಿಗೂ ಕೂಡ ಮಹಿಳೆಯರ ಮೇಲೆ ಅವ್ಯಾತವಾದ ಶೋಷಣೆಗಳು ನಡೀತಿದೆ, ದಲಿತರ ಮೇಲೆ ಅವ್ಯಾಹತವಾದ ಶೋಷಣೆಗಳು ನಡೀತಾ ಇದೆ. ಇದಕ್ಕೆ ಈ ಕಾಲ ಬದಲಾವಣೆ ಆದಾಗೆ ಈ ಶೋಷಕರು ಕೂಡ ಅವರ ಕೈ ಬಲಪಡಿಸ್ಕೊಂಡು ಶೋಷಣೆಯನ್ನು ಜಾಸ್ತಿ ಮಾಡ್ತಾನೇ ಇದ್ದಾರೆ. ಅದಕ್ಕೆ ಪರಿಹಾರಗಳೇನು ಅಂತಂದರೆ, ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಮೂಲ ಕೃತಿಗಳು, ಸುಮಾರು 35 ಭಾಳ ಪ್ರಮುಖವಾದ ಅಮೂಲ್ಯವಾದ ಚಿಂತನಾ ದಾರಿಗಳ ಮೂಲಕ ಅಂಬೇಡ್ಕರ್ ಅವರು ನಮಗೆ ಆ ದಾರಿಗಳನ್ನು, ಚಿಂತನೆಗಳನ್ನು ಬಿಟ್ಟೋಗಿದ್ದಾರೆ. ಅವುಗಳಲ್ಲಿ ಪ್ರಧಾನವಾಗಿ ಅವರು ಭಾರತದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಭಾರತದ ನೈಜ ಇತಿಹಾಸವನ್ನು ವಿಶ್ಲೇಷಣೆ ಮಾಡಿ ಕಟ್ಟಿಕೊಟ್ಟಿದ್ದಾರೆ. ನಾವೆಲ್ಲರೂ ಅವುಗಳನ್ನು ಸಾರಾಂಶ ರೂಪದಲ್ಲಿ ಓದಿ ಗ್ರಹಿಸಬೇಕು. ಓದಿ ಗ್ರಹಿಸ್ಕೊಂಡು ಅದನ್ನು ಮುಂದಿನ ತಲೆಮಾರಿಗೂ ಕೂಡ ಅದನ್ನು ಕೊಡಬೇಕು. ನಾವು ಕೊಟ್ಟಿದ್ದೇ ಆದರೆ ನಮಗೇನು ಅದರಿಂದ ಸಿಗುತ್ತೆ ಅಂತಂದರೆ, ನಮಗೆ ಒಂದು ಸ್ವಾಭಿಮಾನ ಸಿಗುತ್ತೆ. ಅದರಲ್ಲಿ ನಮ್ಮ ಅರಿವು ವಿಸ್ತರಣೆ ಆಗುತ್ತೆ. ನಾವು ಯಾವಾಗ ನಮಗೆ ಜ್ಞಾನ ಕಡಿಮೆ ಇರುತ್ತೋ ಶೋಷಣೆ ಒಳಗಾಗೋದು ಜಾಸ್ತಿ. ಯಾವಾಗ ನಮ್ಮ ಅರಿವಿನ ವಿಸ್ತರಣೆ ಜಾಸ್ತಿ ಆಗಿರುತ್ತೋ, ನಮ್ಮ ಜ್ಞಾನದ ವಿಸ್ತರಣೆ ಜಾಸ್ತಿ ಇರುತ್ತೋ, ಆಗ ನಾವು ಶೋಷಣೆಗೆ ಒಳಗಾಗಲ್ಲ. ಹಾಗಾಗಿ ಅಂಬೇಡ್ಕರ್ ಅವರ ಎಲ್ಲ ಪುಸ್ತಕಗಳನ್ನು, ಅವರು ಅಲ್ಲಿ ಕಟ್ಕೊಟ್ಟಿರತಕ್ಕಂಥ ಚಿಂತನಾ ಕ್ರಮಗಳನ್ನು, ದಾರಿಗಳನ್ನು ನಾವು ಅರ್ಥ ಮಾಡಿಕೊಂಡು ಅವುಗಳನ್ನು ಅಕಾಡೆಮಿಕ್ ವಲಯದಲ್ಲಿ ಅರ್ಥ ಮಾಡ್ಕೋಬೇಕು, ಚರ್ಚೆ ಮಾಡ್ಕೋಬೇಕು, ಸಮುದಾಯಗಳಲ್ಲಿ ಅದನ್ನ ಚರ್ಚೆ ಮಾಡ್ಕೋಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಆಡಳಿತದಲ್ಲಿ ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಅನುಷ್ಠಾನ ಮಾಡಿಕೊಳ್ಬೇಕು. ಆಗ ನಮಗೆ ಒಂದು ಧೈರ್ಯ ಬರುತ್ತೆ, ಸ್ವಾಭಿಮಾನ ಬರುತ್ತೆ, ಪ್ರಜ್ಞೆ ಬರುತ್ತೆ. ವಿಶೇಷವಾಗಿ ನಮ್ಮ ನಿಲುವುಗಳು ಯಾವುದು ಅನ್ನೋದು ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಭಾಳ ಪ್ರಮುಖವಾದ ಥೀಸಿಸನ್ನು ಅವರು ಹೇಳ್ತಾರೆ. ಏನು ಅಂತಂದರೆ, ಈಗ ನಾವು ರಾಜಕೀಯವಾಗಿ ನಾವೆಲ್ಲರೂ ಒಂದು ಓಟು ಒಂದು ಮೌಲ್ಯ ಅನ್ನೋ ಕಾರಣಕ್ಕೆ ಭಾರತದ ಎಲ್ಲ ಜನರೆಲ್ಲರೂ ಕೂಡ ನಾವು ರಾಜಕೀಯವಾಗಿ ಸಮಾನರು ಅಂತ ನಾವು ಗುರುತಿಸ್ಕೊಂಡಿದ್ದೀವಿ. ಯಾಕೆಂದರೆ ಡೆಲ್ಲಿನಲ್ಲಿ ಆಳ್ತಿರೋರು ಅಥವಾ ರಾಜ್ಯದಲ್ಲಿ ಆಳ್ತಾ ಇರೋರು ಅಥವಾ ಅತ್ಯಂತ ಶ್ರೀಮಂತರಿಗೂ ಒಂದೇ ಓಟು ಒಂದು ಮೌಲ್ಯ, ಬಡವರು ಗುಡಿಸಲಲ್ಲಿರ್ತಕ್ಕಂಥ ಬಡವನಿಗೂ ಒಂದು ಓಟು ಒಂದು ಮೌಲ್ಯ, ರಾಜಕೀಯವಾಗಿ ಒಂದು ಸಮಾನರು. ಆದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾನತೆಯನ್ನು ಸಾಧಿಸದೆ ಹೋದರೆ ರಾಜಕೀಯ ಸಮಾನತೆ ಫಲ ಕೊಡೋದಿಲ್ಲ ಅನ್ನುವಂಥದ್ದು ಭಾಳ ಪ್ರಮುಖವಾದ ಥೀಸಿಸ್ ಅವರು ಪ್ರೆಸೆಂಟ್ ಮಾಡಿರೋದು. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಅವರು ಕೆಲವೊಂದು ಒಂದು ಉಪಕ್ರಮಗಳನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ವಿಶೇಷವಾಗಿ ಹೆಣ್ಮಕ್ಳಿಗೆ, ಶೋಷಿತ ಸಮುದಾಯಗಳಿಗೆ ರಾಜಕೀಯ ಅಧಿಕಾರ ಇದೆಯಲ್ಲ, ಇದೊಂದು ಮಾಸ್ಟರ್ ಕೀ ಇದ್ದಾಗೆ. ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಬೇಕು, ಆ ಮೂಲಕ ನಮ್ಮ ವಿಮೋಚನೆ ಸಾಧ್ಯ ಆಗುತ್ತೆ. ಈ ಹೊತ್ತಿಗೂ ಶೋಷಣೆ ನಡೀತಾ ಇರೋದು ನಮಗೆ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಬೇಕು ಅಂತಂದರೆ ನಾವು ಅದವರು ನಮಗೆ ಗೊತ್ತಲ್ಲ, ಎಜುಕೇಟ್, ಆರ್ಗನೈಸ್ ಅಂತ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳ್ತಾರೆ, ಅಥವಾ ಜಾಗೃತರಾಗಿ ಚಿಂತಿಸಿ ಒಂದಾಗಿ ಅಂತಾರೆ. ಅದರ ಅರ್ಥ ಏನು ಅಂತಂದರೆ, ನಾವೆಲ್ಲರೂ ಕೂಡ ಎಜುಕೇಟ್ ಆಗಬೇಕು, ಶಿಕ್ಷಿತರಾಗಬೇಕು. ಮೊದಲು ಬರೀ ಎಜುಕೇಷನ್ ಅಂದರೆ ನಾವು ಡಿಗ್ರಿ ತಗೊಳ್ಳೋದಲ್ಲ. ನಾವು ಬರೀ ಡಿಗ್ರಿ ತಗೊಂಡ್ರೆ ಎಜುಕೇಟೆಡ್ ಅಂತ ಭಾವಿಸ್ಬೇಡಿ. ಬರೀ ಡಿಗ್ರಿ ಅಲ್ಲ, ನಾವು ಭಾರತದ ಈ ಸೋಷಿಯಲ್ ಫ್ಯಾಬ್ರಿಕ್ ಏನು ಹೇಳುತ್ತೆ, ಹೇಗೆ ಇದು ಸಾಮಾಜಿಕ ಸಂರಚನೆ ಹೇಗಿದೆ, ಹಾಗಾದರೆ ಈ ಜಾತಿ ವ್ಯವಸ್ಥೆ ಹೇಗೆ ಇವತ್ತಿಗೂ ಕೂಡ ಜೀವಂತವಾಗಿದೆ. ನಿಮಗೆ ಗೊತ್ತು, ಇಬ್ಬರು ಬೇರೆ ಬೇರೆ ಜಾತಿ ಇಬ್ಬರು ಪ್ರೇಮಿಗಳು ಮದುವೆ ಆಗಿದ್ದ ಕಾರಣಕ್ಕೆ ಕಳೆದ 2-3 ತಿಂಗಳಲ್ಲಿ ಮರ್ಯಾದೆ ಹತ್ಯೆ ಅಂತ ಆಗಿದೆ. ತನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನೇ ಕೂಡ ತಂದೆ ತಾಯಿಗಳು ಬೇರೆ ಜಾತಿಯವರನ್ನು ಮದುವೆ ಆಗಿರೋ ಕಾರಣಕ್ಕೆ ಇವತ್ತಿಗೂ ಕೊಂದು ಬಿಡ್ತಿದ್ದಾರೆ. ಮರ್ಯಾದೆಗೇಡು ಹತ್ಯೆ. ಇಂಥ ಒಂದು ಅಂದರೆ ಈ ಜಾತಿ ವಿಷವರ್ತುಲ ನಮ್ಮ ಬ್ರೈನ್ಗೆ ಬೇಡಿ ಹಾಕ್ಕೊಂಡಿದೆ. ಇದನ್ನು ನಿಜವಾದ ಶಿಕ್ಷಣ ಯಾವುದು ಅಂದರೆ, ಇದರಿಂದ ಬಿಡಿಸ್ಕೊಳ್ಳೋದು ನಿಜವಾದ ಶಿಕ್ಷಣ ಅದು ಅಂಬೇಡ್ಕರ್ ಹೇಳಿದಂಥ ಶಿಕ್ಷಣ. ಅದನ್ನ ಈ ಸೋಷಿಯಲ್ ಫ್ಯಾಬ್ರಿಕ್ ಯಾಕೆ ಈ ಸೋಷಿಯಲ್ ಇಂಜಸ್ಟಿಸ್ ಆಗ್ತಾ ಇದೆ? ಒಂದು ಕುಟುಂಬದಲ್ಲೇ ನಮಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿದ್ರೆ ನನ್ನ ಭಾವನೆ ಏನಿರುತ್ತೆ ಅಂದರೆ, ನನ್ನ ತಂಗಿನೋ ಅಕ್ಕನೋ ನಮ್ಮ ತಾಯಿನೋ ಕಸ ಗುಡಿಸ್ಲಿ, ಮುಸ್ರೆ ತೊಳಿಲಿ, ನನಗೆ ಬಟ್ಟೆ ಹೋಗಿ ಕೊಡಲಿ, ನನ್ನ ಹುಡುಗ, ನನ್ನ ಕೆಲಸ ಅಲ್ಲ ಅದು ಅಂತ ನನ್ನ ಭಾವನೆ ಇರ್ತದೆ. ಯಾವುದದು? ಇದು ಸಾಮಾಜಿಕ ಅನ್ಯಾಯ ಅಂದರೆ ಇದು
ಸಮಾನವಾಗಿ ನಮ್ಮ ಆಲೋಚನಾ ಕ್ರಮನೇ ಸಮಾನವಾಗಿರಲ್ಲ. ಇದು ಎಜುಕೇಷನ್ನು. ದಿಸ್ ಈಸ್ ರಿಯಲ್ ಎಜುಕೇಷನ್ ಆಗಬೇಕು. ಅದಾದಮೇಲೆ ನಾವು ನಮ್ಮನ್ನು ನಾವು ಸಂಘಟನೆಗೊಳಿಸ್ಬೇಕು. ಈ ಮಹಿಳೆಯರು ಇರ್ಬೋದು, ಶೋಷಿತ ಸಮುದಾಯಗಳಿರ್ಬೋದು, ಅವರೊಳಗಡೆ ಒಂದು ಫೀಲಿಂಗ್ ಬರಬೇಕು. ಎಲ್ಲಿ ಅನ್ಯಾಯ ಆಗುತ್ತೋ ಅದನ್ನು ಒಟ್ಟುಗೂಡಿಸಿ ಪ್ರತಿಭಟಿಸುವಂಥ ಒಂದು ಸಾಮರ್ಥ್ಯ ಇರಬೇಕು ನಮಗೆ. ಈ ಚಳುವಳಿಗರ ರೂಪದಲ್ಲಿ ಸಂಘಟನೆ ಆಗೋದಿದೆಯಲ್ಲ, ಸಂಘಟನೆ ಆಗೋದನ್ನು ಈಗ ಒಬ್ಬ ವ್ಯಕ್ತಿ ಯಾವುದೋ ಒಂದು ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೂ ಒಂದು ಇಡೀ ಸಮುದಾಯ ಸಾವಿರಾರು ಜನ ನಿಂತ್ಕೊಂಡು ಹೋರಾಡೋದಕ್ಕೂ ವ್ಯತ್ಯಾಸ ಇದೆ. ಆ ಥರ ಈ ಸಂಘಟನೆ ಆದಾಗ ಏನಾಗುತ್ತೆ ಅಂದರೆ ನಾವು ಶೋಷಣೆಗೊಳಗಾಗುವಂಥದ್ದು ತಪ್ಪುತ್ತೆ. ಸೊ ಹಾಗಾಗಿ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟಗಳು, ನಮಗೆ ಎಲ್ಲಿ ಅನ್ಯಾಯ ಆದಾಗ ಹೋರಾಟಗಳನ್ನ ರೂಪಿಸಬೇಕು, ನಮಗೆ ನ್ಯಾಯವನ್ನು ಪಡ್ಕೊಳ್ಬೇಕು. ಈ ಮೂರನ್ನು ಪ್ರಧಾನವಾಗಿ ಯಾವ ಸಮುದಾಯಗಳು ಅದನ್ನು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರಿಗೆ ಈ ಸಾಮಾಜಿಕ ನ್ಯಾಯ ಖಾತ್ರಿ ಆಗುತ್ತೆ. ಇಲ್ಲದೇ ಇದ್ದರೆ ಅದು ಸಾಮಾಜಿಕ ಅನ್ಯಾಯ ಇನ್ನೂ ಕೂಡ ಬೇರೆ ಬೇರೆ ರೂಪದಲ್ಲಿ ಮುಂದುವರಿಯುತ್ತೆ ಅದು ಕೆಲವು ಸಾರಿ ಪ್ರತ್ಯಕ್ಷವಾಗಿರುತ್ತೆ, ಕೆಲವು ಪರೋಕ್ಷವಾಗಿ ನಮ್ಮನ್ನು ಅದು ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಅಂಬೇಡ್ಕರ್ ಅವರು ಕಟ್ಕೊಟ್ಟಿರ್ತಕ್ಕಂಥ ಚಿಂತನಾ ದಾರಿಗಳನ್ನ, ವಿಶೇಷವಾಗಿ ಪುಸ್ತಕಗಳನ್ನ ನಾವು ಓದಬೇಕು, ಗ್ರಹಿಸಬೇಕು, ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಪ್ರಸರಿಸಬೇಕು. ಆ ಮೂಲಕ ನಮಗೆ ಸಿಗಬೇಕಾಗಿರತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಖಾತ್ರಿಪಡಿಸ್ಕೊಂಡು ಸಹೋದರತ್ವದಲ್ಲಿ ನಾವು ನಮ್ಮ ಜೀವನವನ್ನು ಮುಂದುವರಿಸ್ಕೋಬೇಕು ಅನ್ನೋದು ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಅಂಬೇಡ್ಕರ್ ಶಿಕ್ಷಣ ಯಾಕೆ ಬೇಕು ಅಂತ ಮಾತಾಡ್ತಾನೆ, ತಾನು ಅರ್ಥ ಮಾಡ್ಕೊಳ್ಳೋದು, ತನ್ನ ಸುತ್ತಮುತ್ತಲ ಪರಿಸರವನ್ನು ಅರ್ಥ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಗಲೀಜನ್ನು ತೊಳಿಬೇಕು. ಈಗ ಸರ್ ಹೇಳ್ತಾ ಇದ್ರಲ್ಲ, ಸಾಮಾಜಿಕ ಸಂರಚನೆ, ಸಾವಿರಾರು ವರ್ಷಗಳಿಂದ ನಿಂತಿದ್ದಂಥ ನಾರ್ತಾ ಇದ್ದಂಥ ಆ ನೀರನ್ನು ಹರಿಯಕ್ಕೆ ಬಿಟ್ಟರು ಅವರು. ಅದನ್ನೇ ಚಿಂತನಾಧಾರೆ. ಹರಿಯಕ್ಕೆ ಬಿಟ್ಟಿದ್ರಿಂದ ಇವತ್ತು ಸ್ವಲ್ಪ ವಾಸನೆ ಕಡಿಮೆ ಆಗಿದೆ, ಸಂಪೂರ್ಣವಾಗಿ ಹೋಗಿಲ್ಲ. ಕರೆಕ್ಟಾ ಸರ್? ಖಂಡಿತ ಸರ್. ಶಿಕ್ಷಣ ಹುಲಿಯ ಹಾಲಿದ್ದಂಗೆ. ಶಿಕ್ಷಣ ಪಡೆದವರು ಗರ್ಜಿಸ್ತಾರೆ, ನ್ಯಾಯಕ್ಕೋಸ್ಕರ ನಿಂತ್ಕೋತಾರೆ, ನ್ಯಾಯದ ಪರವಾಗಿ ನಿಲ್ತಾರೆ ಅಂತ ಅಂಬೇಡ್ಕರ್ ಆಶಯ ಇತ್ತು. ಆದರೆ ನಾವು ಶಿಕ್ಷಿತರಾದವರು ಏನು ಮಾಡ್ತಿದ್ದೀವಿ, ಎಜುಕೇಟೆಡ್ ಆದವರು ನಾವೇ ಶೋಷಕರಾಗ್ಬಿಟ್ಟಿದ್ದೀವಿ ಭಾಳ ಸರಿ. ಯಾಕೆ ಅಂದರೆ ನಮಗೆ ಕೇವಲ ಡಿಗ್ರಿ ಸಿಕ್ಕಿದೆ, ನೈಜ ಶಿಕ್ಷಣ ಸಿಕ್ಕಿಲ್ಲ. ಸೊ ನೈಜ ಶಿಕ್ಷಣ ಪಡ್ಕೊಂಡ್ರೆ ನಾವು ಕೂಡ ಗರ್ಜಿಸ್ಬೋದು, ಪ್ರಶ್ನೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂವಾದ. ಸರ್ ನಮಸ್ತೆ ಸರ್, ನನ್ನ ಹೆಸರು ಅನಿಲ್ ಎನ್ನು, ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರ ವಿಭಾಗದಿಂದ ಬಂದಿದ್ದೇನೆ. ಸರ್, ಇಂದಿನ ಯುವಕರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ತರಬೇಕು ಅಂದರೆ ಯಾವ ಮಾರ್ಗವನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದು ಸರ್? ನಾವು ಪಠ್ಯದಲ್ಲಿ ಅಂಬೇಡ್ಕರ್ ಅವರನ್ನ ತೆಗೆದುಕೊಂಡು ಬರಬೇಕು. ಮೊದಲನೇದಾಗಿ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಪಠ್ಯದಲ್ಲಿ ಅಂಬೇಡ್ಕರ್ ಅವರ ಸಾಮಾಜಿಕ ಚಿಂತನೆಗಳನ್ನು ಅಳವಡಿಸ್ಕೋಬೇಕು. ಸಾಮಾನ್ಯವಾಗಿ ಗ್ರಹಿಕೆ ಏನು ಅಂದರೆ, ಅಂಬೇಡ್ಕರ್ ಅವರ ಸಾಮಾಜಿಕ ಚಿಂತನೆಗಳೊಳಗಡೆ ಒಂದು ಪ್ರಬುದ್ಧತೆ ಇದೆ, ಒಂದು ರೆವಲ್ಯೂಷನರಿ ನೇಚರ್ ಇದೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಆದರೆ ಅಂಬೇಡ್ಕರ್ ಅವರ ಚಿಂತನೆಗಳ ಒಳಗಡೆ ನೈಜವಾಗಿ ಇರ್ತಕ್ಕಂಥದ್ದು ತಾಯ್ತನ. ಬೋರ್ಗರಿಯುವಂಥ ನದಿ ಅಲ್ಲ ಮುಂಗಾರಿನಲ್ಲಿ, ಅಥವಾ ಪ್ರಪಾತಕ್ಕೆ ಬೀಳೋಲ್ಲಿ ಗರ್ಜಿಸ್ತದಲ್ಲ ನದಿ, ಆ ಥರದ್ದು ಮಾತ್ರ ಅಲ್ಲ. ಮೇಲ್ನೋಟಕ್ಕೆ ಹಂಗೆ ಕಾಣಿಸುತ್ತೆ, ಗರ್ಜನೆ ಇದೆ ಅಂಬೇಡ್ಕರ್ ಅವರ ತಾತ್ವಿಕ ಚಿಂತನೆಗಳಲ್ಲಿ. ಆದರೆ ಅದನ್ನು ಆಳವಾಗಿ ಗ್ರಹಿಸ್ತಾ ಹೋದರೆ ಅದರೊಳಗಡೆ ಮಾತೃತ್ವ ಇದೆ, ತಾಯ್ತನ ಇದೆ, ತುಂಬ ಆರಾಮವಾಗಿ ಹರ್ಕೊಂಡು ಹೋಗ್ತಾ ಇರುವಂಥ ಒಂದು ನದಿ ಥರ ಇದೆ ಅಂಬೇಡ್ಕರ್ ಅವರ ದಾರೆ, ಚಿಂತನಾ ದಾರೆ. ಅದು ಎಲ್ಲ ಸಮುದಾಯಗಳನ್ನು ತಾಯಿ ಥರ ಪೋಷಿಸುತ್ತೆ. ಸೊ ಹಾಗಾಗಿ ನಮ್ಮ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅಳವಡಿಸ್ಕೋಬೇಕು. ಒಂದು. ಎರಡನೇದು, ವಿಶೇಷವಾಗಿ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ನಾವು ಕೂಡ ಸರಳವಾಗಿ ಅದನ್ನು ಮುದ್ರಣ ಮಾಡಿ ಅವರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಬೇಕು. ಕರ್ನಾಟಕ ಸರ್ಕಾರದಿಂದ ಕಳೆದ ಒಂದು 5-6 ವರ್ಷಗಳ ಹಿಂದೆ ಯುವಜನತೆ ಮತ್ತು ಪ್ರಜಾತಂತ್ರಕ್ಕಾಗಿ ಅಂಬೇಡ್ಕರ್ ಅಂತ ನಮ್ಮ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅಂಬೇಡ್ಕರ್ ಅವರ ಒಂದು 4 ಪುಸ್ತಕಗಳನ್ನು ಸಾರಾಂಶ ರೂಪದಲ್ಲಿ ಪರಿಚಯ ಅಂತ ಕಾರ್ಯಕ್ರಮ ನಡೆಯಿತು. ಅದು ಭಾರತದ ಒಟ್ಟು ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಈ ಹೊತ್ತಿನ ತಲ್ಲಣಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಅಂಬೇಡ್ಕರ್ ಅವರ ಚಿಂತನಾ ದಾರಿನಲ್ಲಿ ಇದಕ್ಕೆ ಏನೇನು ಉತ್ತರಗಳಿದೆ ಅಂತ ಗ್ರಹಿಸೋದಕ್ಕೆ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗಿತ್ತು. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಬೇಕು, ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ಎಲ್ಲ ಭಾಷೆಗಳಿಗೂ ಕೂಡ ಸರಳವಾಗಿ ಅಂಬೇಡ್ಕರ್ ಅವರ ಪುಸ್ತಕಗಳು ಟ್ರಾನ್ಸ್ಲೇಷನ್ ಆಗಿ ಅದು ಓದೋಕ್ಕೆ ಸಿಗಬೇಕು. ಆಗ ಅವರು ಅವರವರ
ಒಂದು ಚಿಂತನೆಗಳನ್ನು ಮತ್ತು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅದು ಮೂಲ ದ್ರವ್ಯವಾಗಿ ಕೆಲಸ ಮಾಡುತ್ತೆ. ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ, MA ಇನ್ ಇಂಗ್ಲೀಷು, ಮನಮೋಹನ್ ಸಿಂಗ್ ಯೂನಿವರ್ಸಿಟಿಯಿಂದ ಬಂದಿರೋದು. ಸರ್, ನನ್ನ ಕ್ವಶನ್ ಬಂದು, ಅಂಬೇಡ್ಕರ್ ಅವರ ತತ್ವಗಳು ಮತ್ತು ಚಿಂತನೆಗಳನ್ನು ನಾವು ಇವಾಗಿನ ಪ್ರಸ್ತುತ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀವಿ ಮತ್ತು ಹೇಗೆ ನಾವು ಪಾಲಿಸ್ತಿದ್ದೀವಿ ಎಲ್ಲನೂ? ಇವತ್ತು ಹೌದು, ಅಂಬೇಡ್ಕರ್ ಅವರ ಚಿಂತನೆಗಳು ಸಂವಿಧಾನದಲ್ಲಿದ್ದಾವೆ, ಸರ್ಕಾರದ ನೀತಿಗಳಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳಿದೆ, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು ಜೀವಂತವಾಗಿದ್ದಾವೆ, ಕೋರ್ಟ್ನ ಪ್ರಕ್ರಿಯೆಗಳಲ್ಲಿ, ಜಡ್ಜ್ಮೆಂಟ್ಗಳಲ್ಲಿ ಅಂಬೇಡ್ಕರ್ ಇವತ್ತು ಬದುಕಿ ತುಂಬ ಜನರನ್ನು ಪೊರೆಯ್ತಾ ಇದ್ದಾವೆ. ಅನೇಕ ಹೋರಾಟಗಳಲ್ಲಿ ಅಂಬೇಡ್ಕರ್ ಅವರ ಚಿಂತನೆ ಅದರ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಮನೆಗಳಲ್ಲಿ ಏನಾದರೂ ಇವತ್ತು ಒಂದು ಹಕ್ಕುಗಳು ತಲುಪಿದೆ ಅನ್ನೋದಾದರೆ ಅದರಲ್ಲಿ ಅಂಬೇಡ್ಕರ್ ಅವರ ಒಂದು ಕಾಣಿಕೆ ಇದೆ. ಅಂಬೇಡ್ಕರ್ ಅವರು ಸರ್ವವ್ಯಾಪಿಯಾಗಿ ಇಡೀ ಭಾರತದ ಸಾಮಾಜಿಕ ಸಂದರ್ಭದಲ್ಲಿ ನಮ್ಮನ್ನು ಪೋಷಿಸಿಕೊಂಡು ಆ ಚಿಂತನಧಾರೆಗಳು ನಮಗೆ ಒಂದು ರಕ್ಷಣಾ ಕವಚ ಆಗಿ ಕಾರ್ಯನಿರ್ವಹಿಸ್ತಿದ್ದಾವೆ ಇವತ್ತು ನಮ್ಮ ನಡುವೆ. ಆದಾಗ್ಯೂ ಕೂಡ ಅವರ ಒಂದು ಪ್ರಜಾತಂತ್ರದ ಒಂದು ಸ್ವರೂಪ ಹೇಗಿರಬೇಕು ಅನ್ನುವ ಒಂದು ಚಿಂತನೆ ಇರ್ಬೋದು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ಹೇಗಿರಬೇಕು ಅನ್ನುವಂಥದ್ದು, ನಾಗರಿಕ ಹಕ್ಕುಗಳ ಸ್ವರೂಪ ಹೇಗಿರಬೇಕು ಅನ್ನುವಂಥದ್ದು, ಈ ಎಲ್ಲ ಚಿಂತನೆಗಳು ಇನ್ನೂ ಒಂದು ವೈಜ್ಞಾನಿಕ ನೆಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರತಿಫಲ ಕೊಡಬೇಕು ಅಂತನ್ನೋದಾದರೆ ನಾವೆಲ್ಲರೂ ಕೂಡ ಇಡೀ ಭಾರತ ಜಾಗೃತ ಪ್ರಬುದ್ಧ ಭಾರತ ಅಂತ ಕರಿತೀವಿ. ಪ್ರಬುದ್ಧ ಭಾರತ, ಎನ್ಲೈಟೆಡ್ ಇಂಡಿಯಾ ಅಂತಂದರೆ ನಾವು ಜಾಗೃತಿ ಇರಬೇಕು. ನಮ್ಮ ನಿಲುವುಗಳಲ್ಲಿ ಭಾಳ ಸ್ಪಷ್ಟತೆ ಇರಬೇಕು. ನಮ್ಮ ಭಾರತದ ಸಂವಿಧಾನದಲ್ಲಿ ಅವರು ಕೊಟ್ಟಿರತಕ್ಕಂಥ ಪಿಲ್ಲರ್ಸ್ಗಳು ಯಾವುವು? ಸ್ವತಂತ್ರ, ಸಮಾನತೆ, ಭಾತೃತ್ವ, ಸಾಮಾಜಿಕ ನ್ಯಾಯ ಅಲ್ವಾ? ಸೊ ಈ ಸ್ವತಂತ್ರ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ, ಭಾತೃತ್ವದ ಮೇಲೆ ಅಪಾರವಾದ ನಂಬಿಕೆ ಇರಬೇಕು ನಮಗೆ, ಮೂಲ ಭಾರತೀಯರಿಗೆ, ವಿಶೇಷವಾಗಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ. ಏನು ಸ್ವತಂತ್ರ ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು, ಸಮಾನತೆ ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು, ಸಹೋದರತ್ವ ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು, ಸಾಮಾಜಿಕ ನ್ಯಾಯ ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು. ಇವುಗಳ ಸುತ್ತ ವೈಜ್ಞಾನಿಕವಾಗಿ ನಾವು ಆ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇವು ಎಲ್ಲ ಭಾರತೀಯರ ಮೆದುಳನ್ನು, ಹೃದಯವನ್ನು ನಿರ್ದೇಶಿಸಬೇಕು. ಆಗ ನಾನು ಶೋಷಕ ಆಗಲ್ಲ, ನಾನು ಒಂದು ಸಹೋದರತ್ವದಲ್ಲಿ ನನ್ನ ಜೀವನವನ್ನು ಮಾಡೋದಕ್ಕೆ ನಾನು ಆರಂಭಿಸ್ತೇನೆ. ಈ ಸ್ವತಂತ್ರ, ಸಮಾನತೆ, ಭಾತೃತ್ವ ಯಾರೊಳಗಡೆ ಜೀವಂತವಾಗಿ ಇರೋದಿಲ್ವೋ, ಯಾವ ವ್ಯಕ್ತಿಯನ್ನು ಅದು ಮುನ್ನಡೆಸೋದಿಲ್ವೋ, ಆಗ ನಮಗೆ ಸಮಸ್ಯೆ ತಲೆದೋರುತ್ತೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಾಷ್ಟ್ರಕ್ಕೆ ಅರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅದೇನು ಅಂದರೆ, ಇವತ್ತು ನಾನು ಸಮರ್ಪಿಸಿರ್ತಕ್ಕಂಥ ಈ ಸಮಾನತಾ ಸಂವಿಧಾನ ಭಾರತದಲ್ಲಿ ಜಾರಿ ಆಗ್ತಾ ಇದೆ, ಆದರೆ ಇದುವರೆಗೂ ಕೂಡ ಭಾರತದ ಮನೆಗಳಲ್ಲಿ, ಮನಸ್ಸುಗಳಲ್ಲಿ ಒಂದು ಮನು ಸಂವಿಧಾನ ಜಾಗೃತವಾಗಿರುತ್ತೆ. ಆ ಮನು ಸಂವಿಧಾನವನ್ನು ಈ ಸಮಾನತಾ ಸಂವಿಧಾನ ರೀಪ್ಲೇಸ್ ಮಾಡಬೇಕು. ಆ ರೀಪ್ಲೇಸ್ ಮಾಡಿದಾಗಲೇ ಕೂಡ ಶ್ರೇಣೀಕೃತ ವ್ಯವಸ್ಥೆ ಹೊರಗಡೆ ಹೋಗುತ್ತೆ, ಸಮಾನತೆ ಅದರ ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಭಾರತೀಯರೇನಾದ್ರೂ ಇನ್ನೂ ಕೂಡ ಆ ಮನುಪ್ರೇರಿತ ಸಾಮಾಜಿಕ ರಚನೆಯನ್ನು ಜೀವಂತವಾಗಿ ಇಟ್ಕೊಂಡು, ಯಾಕೆಂದರೆ ಅದು ಕಲ್ಚರಲ್ ಕಾನ್ಸ್ಟಿಟ್ಯೂಷನ್ಸ್ ಆಗೋಗಿರುತ್ತೆ. ಸೊ ಅದನ್ನು ಬದಲು ಈ ಸಮಾನತಾ ಸಂವಿಧಾನವನ್ನು ನಮ್ಮ ಮನೆ ಮತ್ತು ಮನೆಗಳಲ್ಲಿ ಜಾಗೃತಿಗೊಳಿಸಿದ್ರೆ, ಅದನ್ನು ನೈಜವಾಗಿ ಅನುಷ್ಠಾನ ಮಾಡಿಕೊಂಡ್ರೆ ಆಗ ಸಮಾನತೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಸಾಮಾಜಿಕ ನ್ಯಾಯ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆಗೋಕ್ಕೆ ಸಾಧ್ಯ ಆಗುತ್ತೆ, ಭಾರತದಲ್ಲಿ ನೈಜ ಪ್ರಜಾತಂತ್ರ ಅನುಷ್ಠಾನ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಆಶಯವನ್ನು ಕಟ್ಟಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನು ಪ್ರಧಾನವಾಗಿ ನಾವು ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಅಪಾರವಾದ ಪ್ರೀತಿ, ನಂಬಿಕೆಯನ್ನು ಇಟ್ಕೊಳ್ಬೇಕು. ಇದುವರೆಗೂ ಏನು ನಾವು ಶ್ರೇಣೀಕೃತ ವ್ಯವಸ್ಥೆ ಅಥವಾ ಮನುಪ್ರೇರಿತ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನು ಆ ಕಸವನ್ನು ಹೊರಗಡೆ ತೆಗೆದುಹಾಕಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ನಮ್ಮೊಳಗಡೆ. ತುಂಬ ಪ್ರಧಾನವಾಗಿ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ನಮ್ಮ ಭಾರತದ ಯುವಜನತೆ ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕ ನೆಲೆಯಲ್ಲಿ ಗ್ರಹಿಸುವ ಅಗತ್ಯ ಇದೆ. ಯಾವುದೋ ಒಂದು ಸಂಪ್ರದಾಯ ಅಂತ ಬಂದಿದೆ, ಪ್ರಶ್ನೆ ಮಾಡಬೇಕು.
ಪ್ರಶ್ನೆ ಮಾಡಬೇಕು. ಇದರಲ್ಲಿ ವೈಜ್ಞಾನಿಕತೆ ಏನಿದೆ ಅರ್ಥ ಮಾಡ್ಕೊಳ್ಬೇಕು. ಪ್ರಶ್ನೆ ಮಾಡಿ ಯಾವುದು ವೈಜ್ಞಾನಿಕವಾಗಿ ಸಾಬೀತಾಗಿದೆಯೋ ಅದನ್ನು ಮುಂದುವರಿಸ್ಬೇಕು. ಯಾವುದಕ್ಕೆ ವೈಜ್ಞಾನಿಕ ನೆಲೆ ಇಲ್ವೋ ಅವುಗಳನ್ನೆಲ್ಲ ಅನ್ಲರ್ನ್ ಮಾಡಬೇಕು, ಬಿಟ್ಬಿಡ್ಬೇಕು. ಅವನ್ನೆಲ್ಲ ನಾವು ಹೊಸದಾಗಿ ಆಲೋಚನೆ ಮಾಡ್ಕೋಬೇಕು. ಆಗ ಮಾತ್ರ ನಾವು ನೈಜವಾಗಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ನಾವು ಜೀವಂತವಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೀವು ಎಷ್ಟರ ಮಟ್ಟಿಗೆ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ತೀರಿ, ಅದನ್ನು ಪಾಲಿಸ್ತೀರಿ, ಆ ಮೂಲಕ ಅಂಬೇಡ್ಕರ್ ಅನ್ನೋ ಅಂಥ ಆ ಮಹಾನ್ ವ್ಯಕ್ತಿತ್ವಕ್ಕೆ ಒಂದು ದಾರ್ಶನಿಕತ್ವ ಅಥವಾ ದಾರ್ಶನಿಕ ಸ್ಥಾನಮಾನ ಇಡೀ ಜಗತ್ತಿನಾದ್ಯಂತ ಸಿಗ್ತಾ ಇದೆ. ಹೇಗೆ ಅದನ್ನು ನಾವು ಅಳವಡಿಸ್ಕೊಳ್ತೀವಿ ಅನ್ನುವಂಥ ಒಂದು ಒಳ್ಳೆಯ ಸಂವಾದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ಸಂವಾದದಲ್ಲಿ ಪಾಲ್ಗೊಂಡು ಉಪನ್ಯಾಸ ನೀಡಿದಂಥ ನಿಮ್ಮ ಪ್ರಶ್ನೆಗಳಿಗೆ ಭಾಳ ಉತ್ತಮವಾದಂಥ ಮಾಹಿತಿಪೂರ್ಣವಾದಂಥ ಉತ್ತರ ಕೊಟ್ಟಂಥ ಡಾಕ್ಟರ್ ಬಿ ರಮೇಶ್ ಅವರಿಗೆ ನಮ್ಮ ವಾಹಿನಿ ಪರವಾಗಿ ನಿಮ್ಮ ಪರವಾಗಿ ಧನ್ಯವಾದಗಳು. ಹಾಗೆಯೇ ಈ ಸಂವಾದದಲ್ಲಿ ಪಾಲ್ಗೊಂಡಂಥ ನಿಮಗೂ ಕೂಡ ನಾನು ವಾಹಿನಿ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನಿಮ್ಮ ಓದಿನ ಬದುಕಿನ ಎಲ್ಲ ಹಂತಗಳಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ನಂಬಿದ್ರೆ ಕೈ ಹಿಡಿದು ಮುನ್ನಡೆಸ್ತಾರೆ ಎನ್ನುವಂಥ ಭಾಳ ಅಭಿಮಾನದ ಅನುಭವದ ಮಾತು ನಮ್ಮದು. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ವಾಹಿನಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.